ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು ನಾಳೆ ನಡ್ತಕ್ಕಂತಹ SLC ಸೈನ್ಸ್ ಎಕ್ಸಾಮ್ ಇಂದ ಒಂದು ಮಾಡೆಲ್ ಕ್ವಶನ್ ಪೇಪರ್ ನೋಡೋಣಂತ್ರಿ. ಯಾವ ರೀತಿ ಕ್ವಶನ್ಸ್ ಕೇಳ್ತಾರ, ಭೌತಶಾಸ್ತ್ರದೊಳಗ, ಕೆಮಿಸ್ಟ್ರಿ ಒಳಗ ಮತ್ತೆ ಬಯಾಲಜಿ ಒಳಗ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಅನ್ನೋದನ್ನ ನೋಡೋಣಂತ್ರಿ. ಮೊದ್ಲೇನ್ ಮಾಡ್ತಾರೆ, ಭಾಗ ಒಂದ್ರೊಳಗ ಬಹು ಆಯ್ಕೆಯ ಪ್ರಶ್ನೆಗಳು ಭೌತಶಾಸ್ತ್ರದ ಮೇಲೆ ಕ್ವಶನ್ಸ್ ಬರ್ತೈತ್ರಿ. ಭಾಗ ಒಂದ್ರೊಳಗ ಇದ್ರೊಳಗ ಏನ್ ಮಾಡ್ತಾರ, 1 ಮಾರ್ಕ್ಸ್ ಇಂದ ಟೋಟಲ್ 3 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತಾವ ನೋಡ್ರಿ. ಈ ಟೈಪ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಕೇಳ್ತಾರ. ಮೊದ್ಲ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿ ಇರ್ತೈತೆ ಅನ್ನೋದನ್ನ ಕ್ವಶನ್ ಪೇಪರ್ ನೋಡೋಣ್ರಿ. ಆಮೇಲೆ ಪ್ರತಿಯೊಂದು ಕ್ವಶನ್ ಗೆ ಯಾವ ರೀತಿ ಆನ್ಸರ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೇನ್ರಿ. ನೆಕ್ಸ್ಟ್ ಸೆಕೆಂಡ್ ಮೇನ್ ಒಳಗೆ ಏನಿರ್ತೈತೆ ಅಂದ್ರ 1 ಮಾರ್ಕ್ಸ್ ಇಂದ 2 ಒಂದು ಪ್ರಶ್ನೆ ಕೊಟ್ಟದಕ್ಕ ಉತ್ತರಿಸೋದಿರ್ತೈತಿ. ಅದಾದ್ಮೇಲೆ 2 ಮಾರ್ಕ್ಸಿನ 3 ಕ್ವಶನ್ ಇರ್ತಾವ್ರಿ. ಅದಾದ್ಮೇಲೆ 3 ಮಾರ್ಕ್ಸಿನ 3 ಕ್ವಶನ್ಸ್ ಇರ್ತಾವ. ಇದಾದ್ಮೇಲೆ 4 ಮಾರ್ಕ್ಸಿಂದ 2 ಕ್ವಶನ್ ಇರ್ತಾವ. ಇದಾದ್ಮೇಲೆ ಭಾಗ ಬಿ ಒಳಗೆ ಏನಿರ್ತೈತಿ, ರಸಾಯನಶಾಸ್ತ್ರದ ಮೇಲೆ ಕ್ವಶನ್ಸ್ ಇರ್ತಾವ್ರಿ. ಇದ್ರೊಳಗ ಬಹು ಆಯ್ಕೆಯ 3 ಪ್ರಶ್ನೆಗಳು ಬರ್ತಾವು. 1 ಮಾರ್ಕ್ಸಿಂದ 3 ಕ್ವಶನ್ಸ್ ಬರ್ತಾವು. ಇದಾದ್ಮೇಲೆ ಮತ್ತೆ 1 ಮಾರ್ಕ್ಸಿಂದ 3 ಕ್ವಶನ್ಸ್ ಇರ್ತಾವ್ರಿ. ಇದು ಡೈರೆಕ್ಟ್ ಆನ್ಸರ್ ಕೊಡೋದು. ಇದಾದ್ಮೇಲೆ 2 ಮಾರ್ಕ್ಸಿಂದ 3 ಕ್ವಶನ್ಸ್ ಇರ್ತಾವು. ಇದಾದ್ಮೇಲೆ 3 ಮಾರ್ಕ್ಸಿಂದ 3 ಕ್ವಶನ್ಸ್ ಬರ್ತಾವು. ಟೋಟಲಿ 9 ಮಾರ್ಕ್ಸಿಂದು. ಇದಾದ್ಮೇಲೆ 4 ಮಾರ್ಕ್ಸಿಂದ 1 ಕ್ವಶನ್ ಬರ್ತೈತಿ. ಇದಾದ್ಮೇಲೆ ಭಾಗ 3 ಇದ್ರೊಳಗೆ ಏನಿರ್ತೈತೆ, ಜೀವ ವಿಜ್ಞಾನದ ಕ್ವಶನ್ಸ್ ಅನ್ನ ಕೇಳ್ತಾರ. ಇದ್ರೊಳಗ ಬಹು ಆಯ್ಕೆಯ ಪ್ರಶ್ನೆಗಳು 2 ಬರ್ತಾವ. ಇದು 1 ಮಾರ್ಕ್ಸಿಂದ 2 ಕ್ವಶನ್ಸ್. ಇದಾದ್ಮೇಲೆ 1 ಮಾರ್ಕ್ಸಿಂದ ಟೋಟಲಿ 3 ಕ್ವಶನ್ ಡೈರೆಕ್ಟ್ ಆನ್ಸರ್ ಕೊಡೋದ್ರಿ. ಇದಾದ್ಮೇಲೆ 2 ಮಾರ್ಕ್ಸಿಂದ 2 ಕ್ವಶನ್ ಟೋಟಲಿ 4 ಮಾರ್ಕ್ಸಿಂದ. ಇದಾದ್ಮೇಲೆ 3 ಮಾರ್ಕ್ಸಿಂದ 3 ಕ್ವಶನ್ಸ್ ಕೇಳ್ತಾರ. ಟೋಟಲ್ ಇದಕ್ಕೆ 9 ಮಾರ್ಕ್ಸ್ ಇರ್ತಾವ. ಇದಾದ್ಮೇಲೆ 4 ಮಾರ್ಕ್ಸಿಂದ 1 ಕ್ವಶನ್ ಬರ್ತೈತಿ. ಮತ್ತೆ 5 ಮಾರ್ಕ್ಸಿಂದ 1 ಕ್ವಶನ್. ಟೋಟಲಿ 38 ಕ್ವಶನ್ಸ್ ಏನ್ ಇರ್ತಾವ್ರಿ. ನಾಳೆ ಬರ್ತಕ್ಕಂತ ನಿಮ್ದ ಸೈನ್ಸ್ ಎಕ್ಸಾಮ್ ಒಳಗ ಟೋಟಲಿ 38 ಕ್ವಶನ್ಸ್ ಇರ್ತಾವು. ಪ್ರತಿಯೊಂದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಇವಾಗ ನೋಡೋಣ ನೋಡ್ರಿ. ಇವಾಗ ಪ್ರತಿಯೊಂದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಮತ್ಲೇನ್ ಮಾಡ್ತಾರಿ, ಭಾಗ ಒಂದ್ರೊಳಗ ಅಂದ್ರ ಭಾಗ ಎ ಒಳಗ ಭೌತ ವಿಜ್ಞಾನದ ಕ್ವಶನ್ಸ್ ಇರ್ತಾವ. ಇದ್ರೊಳಗ 3 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತಾವ ಅಂತ ಹೇಳಿದ್ದೆ. ಮೊದಲೇ ಕ್ವಶನ್ ನೋಡ್ರಿ. ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ, ವಿದ್ಯುತ್ ಪ್ರವಾಹ ಮತ್ತು ರೋಧದ ನಡುವಿನ ಸಂಬಂಧವನ್ನ ತೋರಿಸುವ ಸರಿಯಾದ ಸೂತ್ರ ಅಂತ ಕೇಳಾರ. ಆಪ್ಷನ್ ನಂಬರ್ ಏನ್ ಕೊಟ್ಟಾರಿ, I = R/V. ಆಪ್ಷನ್ ನಂಬರ್ ಬಿ ಏನ್ ಕೊಟ್ಟಾರಿ, I = V/R. ಥರ್ಡ್ ಆಪ್ಷನ್ V = I/R. ಫೋರ್ತ್ ಆಪ್ಷನ್ R = V/I. ನಿಮ್ಗೆ ಆಲ್ರೆಡಿ ಗೊತ್ತೈತ್ರಿ, ಇದು R = V/I. ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಆರ್ ರೋಧವನ್ನು ಹೊಂದಿರುವ ಒಂದು ಲೋಹದ ತಂತಿಯನ್ನು 3 ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ. ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗಿದೆ. ಈ ಸಂಯೋಜನೆಯ ಒಟ್ಟು ರೋಧ R' ಆದರೆ R/R' ನ ಬೆಲೆ ಏನಾಕೈತ್ರಿ, ಆಪ್ಷನ್ ನಂಬರ್ ಬಿ 9:1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲು ಬಳಸುವ ಸಾಧನ ಯಾವುದು ಅಂದ್ರ ವಿದ್ಯುತ್ ಜನಕ. ಆಪ್ಷನ್ ನಂಬರ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಏನ್ ಮಾಡ್ತಾರೆ, ಇದ್ರೊಳಗ ಡೈರೆಕ್ಟ್ ಆನ್ಸರ್ 1 ಮಾರ್ಕ್ಸಿಂದ 2 ಕ್ವಶನ್ಸ್ ಇರ್ತಾವ. ಅದ್ರೊಳಗ ಫೋರ್ತ್ ಕ್ವಶನ್ ಏನ್ ಕೇಳಾರಿ ಅಂದ್ರ, ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? ವಿಭವಾಂತರವನ್ನ ಅಳೆಯಲು ಬಳಸುವ ಸಾಧನಗಳನ್ನ ಹೆಸರಿಸಿ ಅಂದ್ರ ವಿಭವಾಂತರದ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದ್ರಿ, ವೋಲ್ಟ್. ವಿಭವಾಂತರವನ್ನ ಅಳೆಯಲು ಬಳಸ್ತಕ್ಕಂತ ಸಾಧನ ಯಾವುದು, ವೋಲ್ಟ್ ಮೀಟರ್. ನೆಕ್ಸ್ಟ್ ಫಿಫ್ತ್ ಕ್ವಶನ್, ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಏಕೆ ಅಂತ ಕೇಳಾರ. ಛೇದಿಸುವ ಬಿಂದುವಿನಲ್ಲಿ ದಿಕ್ಸೂಚಿಯ ಸೂಜಿಯು 2 ದಿಕ್ಕುಗಳತ್ತ ನಿರ್ದೇಶಿಸಬೇಕು. ಆದರೆ ಇದು ಸಂಭವನೀಯವಲ್ಲ. ಆದ್ದರಿಂದ ಕಾಂತೀಯ ಬಲರೇಖೆಗಳು ಏನ್ ಮಾಡಂಗಿಲ್ರಿ, ಒಂದನ್ನೊಂದು ಛೇದಿಸಂಗಿಲ್ಲ. ನೆಕ್ಸ್ಟ್ ಇದ್ರೊಳಗೆ ಏನ್ ಮಾಡ್ತಾರಿ, 3 ಮಾರ್ಕ್ಸಿನ ಕ್ವಶನ್ ಕೇಳ್ತಾರ. ಟೋಟಲ್ 6 ಮಾರ್ಕ್ಸಿಂದ ಇರ್ತಾವ. ಇದ್ರೊಳಗ ಫಸ್ಟ್ ಕ್ವಶನ್ ಸಿಕ್ಸ್ತ್ ಮೇನ್ ಕ್ವಶನ್ ಏನ್ರಿ ಅಂದ್ರ, 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ 1 ಮೀಟರ್ ಉದ್ದದ ಮ್ಯಾಂಗನೀಸ್ ತಂತಿಯ ರೋಧಶೀಲತೆಯು 1.84 × 10⁻⁻6 ಓಮ್ ಮೀಟರ್ ಆಗಿದೆ. ತಂತಿಯ ವ್ಯಾಸವು 3 × 10⁻⁴ ಮೀಟರ್ ಆದರೆ
ಈ ತಾಪಮಾನದಲ್ಲಿ ತಂತಿಯ ರೋಧವನ್ನ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಅಥವಾ ಇದ್ರೊಳಗೆ ಇನ್ನೊಂದು ಯಾವ ರೀತಿ ಕ್ವಶನ್ ಕೇಳ್ಬೋದಂದ್ರ, ಕೊಟ್ಟಿರುವ ವಿದ್ಯುನ್ ಮಂಡಲವನ್ನು ಗಮನಿಸಿ. ಒಂದ್ ವಿದ್ಯುನ್ ಮಂಡಲ ಕೊಟ್ಟಾರ, ಮಂಡಲದ ಒಟ್ಟು ರೋಧವನ್ನ ಮತ್ತು ಮಂಡಲದಲ್ಲಿ ಹರಿಯುವ ಒಟ್ಟು ವಿದ್ಯುತ್ ಪ್ರವಾಹವನ್ನ ಲೆಕ್ಕಾಚಾರ ಮಾಡ್ರಿ ಅಂತ ಕೇಳಾರ. ಇದನ್ನ ಯಾವ ತರ ಆದ್ರೂ ಕ್ವಶನ್ಸ್ ಅನ್ನ ಕೇಳ್ಬೋದ್ರಿ. ಅದಕ್ಕೆ ನಾನಂಗೆ ಇಲ್ಲಿ 2 ಕ್ವಶನ್ ಆಡ್ ಮಾಡೇನ್ರಿ. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಮೊದ್ಲು ಏನ್ ಮಾಡೋಣ, ಫಸ್ಟ್ ಕ್ವಶನ್ ಇಂದ ರೋಧನಶೀಲತೆ ಏನ್ ಕೊಟ್ಟಾರ್ರಿ. ರೋಧನಶೀಲತೆ ಇಸ್ ಈಕ್ವಲ್ ಟು ರೋ ಇಸ್ ಈಕ್ವಲ್ ಟು 1.84 ಇಂಟು 10⁻⁻6 ಓಮ್ ಮೀಟರ್. ಹೌದಾ. ಉದ್ದ ಎಲ್ ಇಸ್ ಈಕ್ವಲ್ ಟು 1 ಮೀಟರ್. ವ್ಯಾಸ ಡಿ ಇಸ್ ಈಕ್ವಲ್ ಟು 3 ಇಂಟು 10⁻⁴ ಮೀಟರ್. ಹಾಗಾದ್ರ ಅಡ್ಡ ಕೊಯ್ತದ ವಿಸ್ತೀರ್ಣ ಕಂಡುಹಿಡಿಯತಕ್ಕಂತ ಸೂತ್ರ ಏನ್ರಿ, ಎ ಇಸ್ ಈಕ್ವಲ್ ಟು 5d² ಡಿವೈಡೆಡ್ ಬೈ 4. ಪೈ ನ ಬೆಲೆ ಏನು, ಯಾವಾಗೂ 22/7. ಟಿ ಸ್ಕ್ವೇರ್ ಅಂದ್ರ 3 ಇಂಟು 10⁻⁴ ಇಂಟು 3 ಇಂಟು 10⁻⁴. ಯಾಕಂದ್ರೆ ಡಿ ಸ್ಕ್ವೇರ್ ಅಂತಾರಲ್ಲ, ಅದಕ್ಕೆ ಡಿ ಬೆಲೆ 2 ಸಲ ಬರ್ಕೋಬೇಕು. ಡಿವೈಡೆಡ್ ಬೈ 4. ಇದನ್ನ ಇಲ್ಲ 10⁻⁴ 10⁻⁴ ಏನಕ್ಕಿತ್ರಿ, ಇದು 10⁻⁸. ಮೈನಸ್ ಮೈನಸ್ ಬಂದ್ರ ಕೂಡಿಸಿ ಮೈನಸ್ ಇಡ್ಬೇಕು. ಹೌದಾ. ಇದಾದ್ಮೇಲೆ ಏನ್ ಮಾಡ್ರಿ, 2 2 4 2 11. ಹೌದಾ. 2 11 ಮ್ಯಾಲೆ 11 33 33 99 ಭಾಗ್ಲೆ 7 2 14. ನೆಕ್ಸ್ಟ್ ರೋಧದ ಸೂತ್ರ ಏನ, ಆರ್ ಇಸ್ ಈಕ್ವಲ್ ಟು ರೋ ಇಂಟು ಎಲ್ ಡಿವೈಡೆಡ್ ಬೈ ಎ. ರೋ ಬೆಲೆ ಎಷ್ಟು ಕೊಟ್ಟಾರಿ, 1.84 ಇಂಟು 1 ಇಂಟು ಎಲ್ ಅಂದ್ರ 14 ಇಂಟು 10⁻⁻6 ಡಿವೈಡೆಡ್ ಬೈ 99 ಇಂಟು 10⁻⁸. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರ ಇದನ್ನ ಫಸ್ಟ್ ಏನ್ ಮಾಡ್ರಿ, 1.84 ಇಂಟು 14 ಮಾಡ್ರಿ. ಮಾಡಿದ್ರ 25.76 ಬರ್ತೈತಿ. ಇಂಟು 10⁻⁻6 ಐತಿ. ಇದು 10⁻⁸ ಅನ್ನ ಮ್ಯಾಲ್ ಒಯ್ದ್ ಬಿಡೋಣಂತ. ಈ 10⁻⁸ ಮ್ಯಾಲ್ ಬಂದ್ರೆ ಏನೈತಿ, 10⁻+8. ಪ್ಲಸ್ ಮೈನಸ್ ಬಂದ್ರೆ ಏನ್ ಮಾಡ್ಬೇಕ್ರಿ, -6 ಆಕೈತಿ. ಇಲ್ಲಿ +8 ಮ್ಯಾಲ್ ಬರ್ತೈತಿ. ಅಂದ್ರ 8ರಾಗ 6 ಕಳೆದ್ರೆ ಏನ್ ಬರ್ತೈತ್ರಿ, 2. ದೊಡ್ಡ ಸಂಖ್ಯೆ ಚಿಹ್ನೆ 2. ಅದಕ್ಕೆ ಇದು 25.76 ಇಂಟು 10⁻² ಡಿವೈಡೆಡ್ ಬೈ 99. ಇದನ್ನ ಕರ್ತಾ ಎಲ್ಲಾ ಹೊಡೆದ್ರೆ ಏನಾಕೈತ್ರಿ, ಇದು 26.02 ಓಮ್ ಬರ್ತೈತಿ. ಅಥವಾ ಇದ್ರೊಳಗೆ ಇನ್ನೊಂದು ಕ್ವಶನ್ ಕೇಳಿದ್ರಲ್ಲ, ಇದನ್ನ ಏನ್ ಮಾಡಲ್ರಿ, ಈ ಡಯಾಗ್ರಾಮ್ ಕೊಟ್ಟಾರಲ್ಲ, ಇದ್ರ ಪ್ರಕಾರ ನೋಡ್ರಿ, ಯಾವಾಗ ಸಮಾಂತರ ಜೋಡಣೆಯಲ್ಲಿದ್ದಾಗ 1/Rp ಇಸ್ ಈಕ್ವಲ್ ಟು 1/R1 ಪ್ಲಸ್ 1/R2 ಪ್ಲಸ್ 1/R3 ಇರ್ತೈತಿ. ಹಂಗಂದ್ರ 1/Rp ಇಸ್ ಈಕ್ವಲ್ ಟು 1/R1 ಎಷ್ಟ್ ಕೊಟ್ಟಾರಿ, R1 ಎಷ್ಟೈತಿ, ಇಲ್ಲಿ ಎಷ್ಟೈತ್ರಿ, 2 ಓಮ್. ಅದಕ್ಕ 1/2 ಪ್ಲಸ್ 1/R2 ಇಸ್ 4 ಓಮ್. ಅದಕ್ಕ 1/4. R3 ಎಷ್ಟ್ ಕೊಟ್ಟಾರಿ, R3 ಎಷ್ಟೈತಿಲಿ, 1/4. ಹಂಗಂದ್ರ ಆರ್ಪಿ ಬೆಲೆ ಏನಾಯ್ತು, ಇದನ್ನೆಲ್ಲಾ ಕಟ್ತಾ ಹೊಡೆದು ಕೂಡಿಸಿದ್ರೆ ಏನ್ ಬರ್ತೈತ್ರಿ, ಆರ್ಪಿ ಇಸ್ ಈಕ್ವಲ್ ಟು 1 ಓಮ್. ನೋಡ್ರಿ, ಯಾವ ರೀತಿ ಮಾಡ್ಬೇಕನ್ನೋದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ಹೆಂಗ್ ಬಂದ್ವಂತಂದ್ರ, ಇಲ್ಲಿ ಲಸ ತೆಗೆದ್ರೆ ಏನ್ ಬರ್ತೈತಿ, 4. ಹೌದಾ. 2 4 4 ಲಸ ಎಷ್ಟ್ ಬರ್ತೈತ್ರಿ, 4. ಹಂಗಂದ್ರ ಇಲ್ಲಿ ಏನ್ ಮಾಡ್ರಿ, 2 ಎಷ್ಟ್ಲೆ 4 2 2 4 4 1 4 4 ಎಷ್ಟ್ಲೆ 4 4 1 4 2 1 ಎಷ್ಟ್ರಿ, 2 ಪ್ಲಸ್ 1 1 1 ಪ್ಲಸ್ 1 1 1. ಹಂಗಂದ್ರ ಇಲ್ಲಿ ಏನಕೈತಿ, 2 2 1 3 3 1 4 ಭಾಗ್ಲೆ 4 4 ಭಾಗ್ಲೆ 4 ಅಂದ್ರೆ 4 1 ಅಂದ್ರ ಅದಕ್ಕ 1 ಓಮ್ ಅಂತ. ಆರ್ಪಿ ಇಸ್ ಈಕ್ವಲ್ ಟು 1 ಓಮ್. ನೆಕ್ಸ್ಟ್ ಮಂಡಲದಲ್ಲಿ ಒಟ್ಟು ರೋಧ ಕಂಡುಹಿಡಿಬೇಕು. ಹೌದಾ. ಮಂಡಲದಲ್ಲಿ ಒಟ್ಟು ರೋಧ ಯಾವ ರೀತಿ ಕಂಡುಹಿಡಿತೀರಿ, ಆರ್ ಇಸ್ ಈಕ್ವಲ್ ಟು ಆರ್ಪಿ ಪ್ಲಸ್ R4. R4 ಎಷ್ಟ್ ಕೊಟ್ಟಾರ್ರಿ, 5 ಓಮ್. ಆರ್ಪಿ ಎಷ್ಟ್ ಬಂದಿತ್ತು ನಮ್ಗೆ ಮಾಡಿದ್ ನಾವು, ನೆಕ್ಸ್ಟ್ ಇಲ್ಲೇ 1 ಓಮ್. ಅದಕ್ಕ 1 ಪ್ಲಸ್ 5 ಓಮ್ ಇಸ್ ಈಕ್ವಲ್ ಟು 6 ಓಮ್. ಹಂಗಂದ್ರೆ ನಮ್ಗ ವಿದ್ಯುತ್ ಪ್ರವಾಹ ಬೇಕಂದ್ರ ವಿದ್ಯುತ್ ಪ್ರವಾಹ ಕಂಡುಹಿಡಿತಕ್ಕಂತ ಸೂತ್ರ I ಇಸ್ ಈಕ್ವಲ್ ಟು V/R. ಹೌದಾ. ವಿ ಅಂದ್ರೆ ಎಷ್ಟೈತ್ರಿ, 6. ಆರ್ ಅಂದ್ರೂ 6 6 1 ಅಂದ್ರ 1 ಆಂಪಿಯರ್. ಹೌದಾ. ನೆಕ್ಸ್ಟ್ ಒಂದು ಬಲ್ಬಿನ ಮೇಲೆ 220 ವೋಲ್ಟ್ ಮತ್ತು 4 ವ್ಯಾಟ್ ಎಂದು ಗುರುತು ಮಾಡಲಾಗಿದೆ. ಆ ಬಲ್ಬ್ ನಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ಮತ್ತು ಅದರ ರೋಧವನ್ನ ಲೆಕ್ಕಾಚಾರ ಮಾಡ್ರಿ ಅಂದಾರ. I ಇಸ್ ಈಕ್ವಲ್ ಟು ಏನ್ರಿ, P/V. ಹೌದಾ. P ಅಂದ್ರೆ ಎಷ್ಟು ಕೊಟ್ಟಾರಿ, 40 ಡಿವೈಡೆಡ್ ಬೈ V ಅಂದ್ರೆ ಎಷ್ಟು ಕೊಟ್ಟಾರ, 20. ಇದೆರಡು ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತ್ರಿ, 2/11. ಇದನ್ನ ನೋಡ್ಬೇಕಂದ್ರ 2 ಈ 0 ಅಂದ್ರೆ ಕ್ಯಾನ್ಸಲ್. ಅದು 2 2 4 2 1 2 1 ಅದಕ್ಕೆ 2/11. 2/11 ಬರಿಬಹುದು. ನಾ ಪಾಯಿಂಟ್ ನೇ ಬರಿತೀನಿ ಅಂದ್ರ 0.18 ಆಂಪಿಯರ್ ಬರಿಬೋದ್ರಿ. ನೆಕ್ಸ್ಟ್ R ಇಸ್ ಈಕ್ವಲ್ ಟು ಏನ್ರಿ, V/I. ಹೌದಾ. ಇದ್ರೊಳಗ V ಅಂದ್ರೆ ಎಷ್ಟೈತ್ರಿ, 220 ಭಾಗ್ಲೆ I ಅಂದ್ರೆ ಎಷ್ಟೈತ್ರಿ, 2/11. ಇದು ಭಾಗ್ಲೆ, ಇಲ್ಲಿ ಭಾಗ್ಲೆ ಬಂದ್ ಒಂದ್ಸಲ ಭಾಗ್ಲೆ ಬಂದ್ರಿ, ಇನ್ನೊಂದ್ಸಲ ಭಾಗ್ಲೆ ಬಂದ್ರಿ, ಇದು ಏನ್ ಆಕೈತಿ, ಇದ್ರ ಜೊತೆ ಗುಣಾಕಾರ ಆಕೈತಿ. ಅದಕ್ಕೆ 220 ಇಂಟು 11/2 2 1 2 2 1 2 2 1 2 0 0 11 11 121. ಇಲ್ಲೊಂದ್ 0 ಐತಿ, 0 ಬರೀರಿ. 1120 ಓಮ್ ಅರೆ ಬರ್ಬೋದು, ಅಥವಾ 1222 ಓಮ್
ಬರಿಬಹುದು. ನೆಕ್ಸ್ಟ್, ಒಂದು ಸರಳ ವಿದ್ಯುತ್ ಮೋಟಾರ್ನ ಚಿತ್ರವನ್ನು ಬರೆಯಿರಿ, ಕೆಳಗಿನ ಭಾಗಗಳನ್ನ ಗುರುತಿಸಿರಿ ಅಂದ್ರ. ನೋಡ್ರಿ, ವಿದ್ಯುತ್ ಮೋಟಾರ್, ಸರಳ ವಿದ್ಯುತ್ ಮೋಟಾರ್ನ ಚಿತ್ರ ತೆಗೆದು ಅದರದ ಪ್ರತಿಯೊಂದು ಭಾಗ ನೀವು ನೋಡ್ಕೋಬೇಕ್ರಿ. ಅವ್ರು ಯಾವ ಭಾಗ ಕೇಳಿದ್ರು ಆ ಭಾಗನ ಗುರುತಿಸಿ ಬರ್ಬೇಕು. ತಿಳಿತಲ್ರಿ? ಇಲ್ಲಿ ಪಿ ಅಂದ್ರೇನು? ಬ್ಯಾಟರಿ. ಎಕ್ಸ್ ಮತ್ತು ವೈಗಳು ಏನ್ರಿ? ಇವು ಕುಂಚಗಳು. ಇಷ್ಟು ಗುರುತಿಸಿದ್ರೆ ಸಾಕು, ನಿಮ್ಗ ಡಯಾಗ್ರಾಮಿಗೆ 1 ಮಾರ್ಕ್ಸ್ ಕೊಡ್ತಾರ, ಭಾಗ ಗುರುತಿಸಿದ್ದಕ್ಕ ಅರ್ಧ ಮಾರ್ಕ್ಸ್. ನೆಕ್ಸ್ಟ್, 3 ಮಾರ್ಕ್ಸಿನ ಕ್ವಶನ್. 3 ಮಾರ್ಕ್ಸಿಂದ ಭೌತಶಾಸ್ತ್ರದ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರ ಅನ್ನೋದನ್ನ ನೋಡೋಣಂತ. 9ನೇ ಕ್ವಶನ್, ಔಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ, ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನು ವಿವರಿಸಿ. ಅಥವಾ ಇದನ್ನು ಕೇಳ್ಬೋದ್ರಿ, ಇದನ್ನು ಇಂಪಾರ್ಟೆಂಟ್. ಔಲ್ನ ಉಷ್ಣೋತ್ಪಾದನಾ ನಿಯಮನೂ ಇಂಪಾರ್ಟೆಂಟ್, ಓಮ್ನ ನಿಯಮನೂ ಇಂಪಾರ್ಟೆಂಟ್ ನಾಳೆ ಎಕ್ಸಾಮಿಗೆ. ಓಮ್ನ ನಿಯಮವನ್ನು ನಿರೂಪಿಸಿ, ಒಂದು ವಿದ್ಯುತ್ ಮಂಡಲದಲ್ಲಿ ಅಮೀಟರ್ ಮತ್ತು ವೋಲ್ಟ್ ಮೀಟರ್ ಗಳನ್ನ ಹೇಗೆ ಸಂಪರ್ಕಿಸಬಹುದು? ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣದ ಉಪಯೋಗವೇನು? ನೆಕ್ಸ್ಟ್ ನೋಡ್ರಿ, ಫಸ್ಟ್ ಏನ್ ಕೇಳಾರಿ ಕ್ವಶನ್? ಔಲ್ನ ಉಷ್ಣೋತ್ಪಾದನಾ ನಿಯಮ. ಹೌದಾ? ನೋಡ್ರಿ, ರೋಧದಲ್ಲಿ ಉತ್ಪತ್ತಿಯಾದ ಉಷ್ಣವು ಕೊಟ್ಟಿರುವ, ನೋಡ್ರಿ ಇದಕ್ಕೆ ನೆನ್ಪಿಡ್ಬೇಕು, H=I²RT ನೆನ್ಪಿಟ್ರ ಇದ್ರ ಮೇಲೆ ನೀವು ಆರಾಮ್ ಬರ್ಬೋದ್ರಿ. ನೋಡ್ರಿ, ರೋಧದಲ್ಲಿ ಉತ್ಪತ್ತಿಯಾದ ಉಷ್ಣವು ಅಂದ್ರೆ H ಇದಕ್ಕ ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತೈತಿ. I² ಅಂದ್ರ ವಿದ್ಯುತ್ ಪ್ರವಾಹ. ಇದು ವಿದ್ಯುತ್ ಪ್ರವಾಹಕ್ಕ ಏನಿದು ಉಷ್ಣ ಏನಿರ್ತೈತಿ? ನೇರ ಅನುಪಾತದೋಗಿರ್ತೈತಿ. ಕೊಟ್ಟಿರುವ ರೋಧದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತೈತಿ. ಮತ್ತ ಕೊಟ್ಟಿರುವ ವಿದ್ಯುತ್ ಪ್ರವಾಹಕ್ಕೆ ರೋಧವು ನೇರ ಅನುಪಾತದಲ್ಲಿರ್ತೈತಿ. ನೋಡ್ರಿ, ರೋಧ ಏನಿರ್ತೈತಿ? ನೇರ ಅನುಪಾತದಲ್ಲಿರ್ತೈತಿ. ರೋಧಕಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿರ್ತೈತಿ. ಇದಿಷ್ಟು ಬರೆದ್ರೆ ನಿಮ್ಗ 1.5 ಮಾರ್ಕ್ಸ್ ಇದು. ನೆಕ್ಸ್ಟ್ ಇದ್ರೊಳಗ ಮತ್ತೊಂದ್ ಏನ್ ಕ್ವಶನ್ ಏನ್ ಕೇಳಿದ್ರಿ? ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನ ವಿವರಿಸ್ರಿ ಅಂತ ಹೇಳಿದ್ರು. ಹೌದಾ? ವಿದ್ಯುತ್ ತಂತು ದೀಪದ ಕಾರ್ಯವಿಧಾನ ಅಂದ್ರ ಒಂದು ಪ್ರಬಲವಾದ ಮತ್ತು ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಲೋಹವಾದ ಟಂಗ್ಸ್ಟನ್ ಅನ್ನು ಬಲ್ಬ್ನ ತಂತುಗಳ ತಯಾರಿಕೆಯಲ್ಲಿ ಬಳಸ್ತಾರ. ತಂತಿಯ ದೀರ್ಘಕಾಲ ಬಾಳಿಕೆಗಾಗಿ ಬಲ್ಬ್ನೊಳಗೆ ನೈಟ್ರೋಜನ್ ಮತ್ತು ಆರ್ಗಾನ್ ಅಂತಹ ಕಡಿಮೆ ಕ್ರಿಯಾಶೀಲ ಅನಿಲಗಳನ್ನ ಏನ್ ಮಾಡ್ತಾರ್ರಿ? ತುಂಬಿರ್ತಾರ. ತಂತಿಯನ್ನು ಬಳಸಿಕೊಂಡು ಗರಿಷ್ಠ ಶಕ್ತಿಯ ಶಾಖದ ರೂಪದಲ್ಲಿ ಕಂಡು ಬರ್ತೈತಿ. ಆದರೆ ಅದರ ಸ್ವಲ್ಪ ಭಾಗ ಏನಿರ್ತೈತಿ? ಬೆಳಕಿನ ರೂಪದಲ್ಲಿ ಹೊಂದೈತಿ. ಹೌದಾ? ನೆಕ್ಸ್ಟ್ ಏನ್ ಕೇಳಿದ್ರು? ಓಮ್ನ ನಿಯಮವನ್ನ ನಿರೂಪಿಸಿ, ಒಂದು ವಿದ್ಯುತ್ ಮಂಡಲದಲ್ಲಿ ಅಮೀಟರ್ ಮತ್ತು ವೋಲ್ಟ್ ಮೀಟರ್ ಗಳ ಹೇಗೆ ಸಂಪರ್ಕಿಸಬೇಕು? ವಿದ್ಯುತ್ ಮಂಡಲದಲ್ಲಿ ಈ ಉಪಕರಣದ ಉಪಯೋಗವೇನಂತ ಕೇಳಿದ್ರು. ಮೊದ್ಲ ಓಮ್ನ ನಿಯಮ ಏನ್ ಹೇಳ್ತೈತ್ರಿ? ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಾಗಿರ್ತೈತಿ. ಹೌದಾ? ಹಂಗಂದ್ರ ಅಮೀಟರ್ ಅನ್ನ ಹೇಗೆ ಸಂಪರ್ಕಿಸ್ತಾರ್ರಿ? ಅಮೀಟರ್ನ ಯಾವಾಗೂನು ನೆನ್ಪಿಟ್ಕೋರಿ, ಅಮೀಟರ್ನ ಸರಣಿ ಕ್ರಮದಲ್ಲಿ ಜೋಡಿಸ್ಬೇಕ. ವೋಲ್ಟ್ ಮೀಟರ್ ಅನ್ನ ಏನ್ ಮಾಡ್ಬೇಕ್ರಿ? ಸಮಾಂತರವಾಗಿ ಜೋಡಿಸ್ಬೇಕ. ಹೌದಾ? ಅಮೀಟರ್ ಅನ್ನ ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡ್ಲಿಕ್ಕೆ ಏನ್ ಮಾಡ್ತಾರ್ರಿ? ಬಳಸ್ತಾರ. ಅಮೀಟರ್ನ ಏನ್ ಮಾಡ್ತಾರ? ವಿದ್ಯುತ್ ಪ್ರವಾಹವನ್ನ ಅಳತೆ ಮಾಡ್ಲಿ ಬಳಸ್ತಾರ. ವೋಲ್ಟ್ ಮೀಟರ್ ಅನ್ನ ವಿದ್ಯುತ್ ವಿಭವಾಂತರವನ್ನ ಏನ್ ಮಾಡ್ತಾರ್ರಿ? ಅಳತೆ ಮಾಡಲು ಬಳಸ್ತಾರ. ತಿಳಿತ್ರಿ? ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ರೀ ಇದು. ನೆಕ್ಸ್ಟ್, 8 ಓಂ ರೋಧದಿಂದ ಪ್ರತಿ ಸೆಕೆಂಡಿಗೆ 200 ಜೌಲ್ ಉಷ್ಣ ಶಕ್ತಿ ಉತ್ಪತ್ತಿಯಾಗುತ್ತದೆ. ರೋಧಕದ ನಡುವಿನ ವಿಭವಾಂತರವನ್ನ ಕಂಡುಹಿಡಿಯಿರಿ ಅಂತ ಕೇಳ್ಯಾರ. ಅಥವಾ ಏನ್ ಮಾಡ್ಬೋದ್ರಿ? 300 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋ ವ್ಯಾಟ್ ಅವರ್ಗೆ ₹7ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುತ್ತದೆ. ಶಕ್ತಿಯ ಮೌಲ್ಯವೇನು ಅಂತ ಕೇಳ. ಮೊದ್ಲ ನಾವು ಫಸ್ಟ್ ಕ್ವಶನ್ ನೋಡೋಣ ಅಂತ. ಇದ್ರೊಳಗೆ ಏನೇನ್ ಕೊಟ್ಟಾರ್ರಿ? H= ಕೊಟ್ಟಾರ 200 ಜೌಲ್ ಕೊಟ್ಟಾರ. R=8 ಓಮ್ ಕೊಟ್ಟಾರ. T=1 ಸೆಕೆಂಡ್ ಕೊಟ್ಟಾರ. V ನ ಕಂಡುಹಿಡಿಯಿರಿ ಅಂದಾರ. H=I²RT. ಇದು ಮೋಸ್ಟ್ ಇಂಪಾರ್ಟೆಂಟ್ ಸೂತ್ರ ರೀ, ಇದನ್ನು ನೆನ್ಪಿಡ್ಬೇಕು. I= ಏನ್ ಇದ್ರೊಳಗ I ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕ್ರಿ ನಾವು? ಇಲ್ಲಿ I² ಏನಕೈತಿ? H/RT ಆಕೈತಿ. ಹೌದಾ? I² ಬ್ಯಾಡ ಅಂದ್ರೆ ಇದಕ್ಕೆ ಏನ್ ಹಾಕ್ಬೇಕ್ರಿ ನಾವು? ಸ್ಕ್ವೇರ್ ರೂಟ್ ಹಾಕ್ಬೇಕು. I=√H/RT. I=H ಅಂದ್ರೆ ಎಷ್ಟೈತ್ರಿ? 200 ಭಾಗ್ಲೆ R ಅಂದ್ರೆ 8 ಇಂಟು 1. ಹೌದಾ? I= ಏನಕೈತಿ ನೋಡ್ರಿ, ಕಡ್ತಾ ಹೊಡೆದ್ರ 2 4 2 8. ಹೌದಾ? 4 2 8 4 5 20 0 0. ಹೌದಾ? ಇದಾದ್ಮೇಲೆ 2 1 2 2 25. ರೂಟ್ ಒಳಗ 25 ಐತಂದ್ರೆ 25ರವರೆಗ ಎಷ್ಟ್ರಿ? 5. ಅದಕ್ಕ 5 ಆಂಪಿಯರ್. ಆಗ ರೋಧಕಗಳ ನಡುವಿನ ವಿಭವಾಂತರ ಕಂಡುಹಿಡಿ ಅಂದಾರಲ್ಲ. V=I × R. ಹೌದಾ? I ಅಂದ್ರೆ ಎಷ್ಟು ಬಂತ್ರಿ? 5 ಆಂಪಿಯರ್. R ಎಷ್ಟೈತ್ರಿ? 8 ಓಮ್. ಇವೆರಡು ಗುಣಿಸಿದ್ರೆ 8 5 40 ವೋಲ್ಟ್. ನೆಕ್ಸ್ಟ್ ಇದು ಕ್ವಶನ್ ನೋಡ್ರಿ. ನಮ್ಗೆ
300 ವ್ಯಾಟ್ ದರದ ರೆಫ್ರಿಜರೇಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 1 ಕಿಲೋವ್ಯಾಟ್ ಅವರ್ಗೆ ₹70ರಂತೆ 30 ದಿನಗಳವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯ ಮೌಲ್ಯವೇನು ಅಂತ ಕೇಳಾರ. ಹೌದಾ? ಹಂಗಂದ್ರ ಇದನ್ನ ಯಾವ ರೀತಿ ಮಾಡ್ಬೇಕಂದ್ರ ನೋಡ್ರಿ, 30 ದಿನಗಳಿಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಅಂದ್ರ 300 ವ್ಯಾಟ್ ಇಂಟು 60 ಗಂಟೆ ಡಿವೈಡೆಡ್ ಬೈ 30 ದಿನಗಳು. ಹೌದಾ? 30 ಗಂಟೆ ಪರ್ ದಿನ ಇಂಟು 30 ದಿನಗಳು. ಹೌದಾ? ಇದಂದ್ರೆ ಎಷ್ಟಾಕೈತ್ರಿ? 54,000 ವ್ಯಾಟ್ ಅವರ್. ಹೌದಾ? 54,000. ಇದು 1000 ಅಂದ್ರೆ ಏನ್ರಿ? ಕಿಲೋ ಹೋದ ಕಿಲೋ ಕನ್ವರ್ಟ್ ಮಾಡುದು, ಅದಕ್ಕ 54 ಕಿಲೋ ವ್ಯಾಟ್ ಅವರ್. 1 ಕಿಲೋ ವ್ಯಾಟ್ ಅವರ್ಗ ₹7ರಂತೆ 30 ದಿನಗಳವರೆಗೆ ರೆಫ್ರಿಜರೇಟರ್ ಬಳಸಿದ ಒಟ್ಟು ಶಕ್ತಿ ಎಷ್ಟಾಕೈತಿ ಅಂದ್ರ 54 ಕಿಲೋವ್ಯಾಟ್ ಅವರ್ ಇಂಟು 7 ಮಾಡ್ಬೇಕು. ಎರಡು ಗುಣಾಕಾರ ಮಾಡಿದ್ರೆ ಏನ್ ಬರ್ತೈತಿ? ₹378 ಇದ್ರದ ಆನ್ಸರ್. ನೆಕ್ಸ್ಟ್, ಭೂಸಂಪರ್ಕ ತಂತಿಯ ಕಾರ್ಯಗಳೇನು? ಭೂಸಂಪರ್ಕ ತಂತಿಯ ಕಾರ್ಯಗಳೇನು? ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳನ್ನು ಭೂಸಂಪರ್ಕ ತಂತಿಗೆ ಜೋಡಿಸುವುದು ಅಗತ್ಯವಾಗಿದೆ, ಏಕೆ ವಿವರಿಸಿ ಅಂದರ. ಅಥವಾ ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದ ಫ್ಯಾರಡೆ ಪ್ರಯೋಗವನ್ನ ವಿವರಿಸಿ ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗಿರುವ ವ್ಯತ್ಯಾಸವನ್ನ ತಿಳಿಸಿ ಅಂತ ಕೇಳಾರ. ಹೌದಾ? ಇದು ನೋಡ್ರಿ, ಭೂಸಂಪರ್ಕ ತಂತಿಯ ಕಾರ್ಯಗಳೇನ್ರಿ? ಗೃಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಲೋಹದ ಮೇಲ್ಮೈ ಹೊಂದಿರುವ ವಿದ್ಯುತ್ ಉಪಕರಣಗಳ ಸುರಕ್ಷತೆಗೆ ಬಳಸ್ತಾರ. ಹೌದಾ? ಇದು ಕಡಿಮೆ ರೋಧವನ್ನು ಹೊಂದಿರುವ ವಿದ್ಯುತ್ ಪ್ರವಾಹದ ಪಥವನ್ನ ಏನ್ ಮಾಡ್ತೈತ್ರಿ? ಉಂಟು ಮಾಡ್ತೈತಿ. ಅದಷ್ಟ ಅಲ್ಲದೆ ಉಪಕರಣಗಳಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆ ಉಂಟಾದಲ್ಲಿ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಏನ್ ಮಾಡ್ತೈತಿ? ಇದು ಸಮನಾಗಿಸ್ತೈತಿ. ಅಷ್ಟೇ ಅಲ್ಲದೆ ಮತ್ತ ಬಳಕೆದಾರರಿಗೆ ತೀವ್ರವಾದ ಆಘಾತ ಏನಾಗ್ಲಿಲ್ರಿ? ಉಂಟಾಗೋದಿಲ್ಲ. ನೆಕ್ಸ್ಟ್ ನೋಡ್ರಿ, ಇದ್ರೊಳಗೆ ಇನ್ನೊಂದು ಕ್ವಶನ್ ಏನ್ ಕೇಳಿದ್ರು? ವಿದ್ಯುತ್ ಕಾಂತೀಯ ಪ್ರೇರಣೆಗೆ ಸಂಬಂಧಿಸಿದ ಫ್ಯಾರಡೆಯ ಪ್ರಯೋಗವನ್ನು ವಿವರಿಸಿ ನೇರ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹಗಳಿಗಿರುವ ವ್ಯತ್ಯಾಸವನ್ನ ತಿಳಿಸ್ರಿ ಅಂತ ಹೇಳಿದ್ರು. ಹೌದಲ್ರಿ? ನೋಡ್ರಿ, ಮೊದ್ಲ ಹೆಚ್ಚಿನ ಸಂಖ್ಯೆಯ ಸುತ್ತುಗಳನ್ನು ಹೊಂದಿರುವ ತಾಮ್ರದ ತಂತಿಯ ಸುರುಳಿಯನ್ನ ತೆಗೆದುಕೊಂಡು ಸುರುಳಿಯ ಎರಡೂ ತುದಿಯನ್ನು ಏನ್ ಮಾಡ್ಬೇಕ್ರಿ? ಗ್ಯಾಲ್ವನೋಮೀಟರ್ಗೆ ಏನ್ ಮಾಡ್ಬೇಕ? ಸಂಪರ್ಕಿಸ್ಬೇಕು. ಇಷ್ಟು ಬರೆದ್ರೆ ಸಾಕು, ನಿಮ್ಗ ಅರ್ಧ ಮಾರ್ಕಸ್ ಕೊಟ್ಬಿಡ್ತಾರ. ಅದಾದ್ಮೇಲೆ ಏನ್ ಮಾಡ್ಬೇಕ್ರಿ? ಒಂದು ಪ್ರಬಲ ಕಾಂತವನ್ನ ತೆಗೆದುಕೊಂಡು ಅದರ ಒಂದು ಧ್ರುವವನ್ನು ಸುರುಳಿ ಒಳಗೆ ಏನ್ ಮಾಡ್ಬೇಕ್ರಿ? ಚಲಿಸುವಂತೆ ಮಾಡ್ಬೇಕು. ಇಷ್ಟು ಮಾಡಿದ್ರೆ ನಿಮ್ಗೆ ಮತ್ತೆ ಅರ್ಧ ಮಾರ್ಕಸ್. ಆಮೇಲೆ ಗ್ಯಾಲ್ವನೋಮೀಟರ್ ಸೂಚಿ ಏನಾಗ್ತೈತಿ? ವಿಚಲನೆ ಹೊಂದತೈತಿ. ಇದು ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನು ಏನ್ ಮಾಡ್ತೈತಿ? ಇದು ಸೂಚಿಸ್ತದೆ. ಇಷ್ಟು ಬರೆದ್ರೆ ನಿಮ್ಗೆ ಮತ್ತೆ ಅರ್ಧ ಮಾರ್ಕಸ್. ಇದೇ ರೀತಿ ಕಾಂತವನ್ನು ಸುರುಳಿಯಿಂದ ಹಿಂದೆ ತೆಗೆದುಕೊಂಡಾಗಲೂ ಗ್ಯಾಲ್ವನೋಮೀಟರ್ ಸೂಚಿ ಏನ್ ಮಾಡ್ತೈತ್ರಿ? ವಿಚಲನೆ ಹೊಂದತೈತಿ ಮತ್ತ ವಿದ್ಯುತ್ ಪ್ರವಾಹದ ಉಪಸ್ಥಿತಿಯನ್ನ ಸೂಚಿಸ್ತೈತಿ ಅಂತ ಬರೆದ್ರೆ ಸಾಕ್ರಿ. ಇದು ಟೋಟಲಿ ನಿಮ್ಗ 2 ಮಾರ್ಕ್ಸ್. ಇದಾದ್ಮೇಲೆ ನೇರ ಪ್ರವಾಹ ಮತ್ತು ಪರ್ಯಾಯ ವಿದ್ಯುತ್ ಪ್ರವಾಹದ ಮತ್ತಷ್ಟು ವ್ಯತ್ಯಾಸಗಳನ್ನ ನೋಡ್ಕೋರಿ. ಇದಕ್ಕ ಒಂದೇ ಕೇಳಿರೋ ಸಂಬಂಧ ಒಂದೇ ಬರೀರಿ. ವಿದ್ಯುತ್ ಪ್ರವಾಹ ಯಾವಾಗ್ಲೂ ಏನ್ ಮಾಡ್ತೈತ್ರಿ? ಒಂದೇ ದಿಕ್ಕಿನೊಳಗಿರ್ತೈತಿ. ನೇರದೊಳಗೆ ಯಾವಾಗ್ಲೂ ಏನ್ ಮಾಡ್ತೈತ್ರಿ? ವಿದ್ಯುತ್ ಪ್ರವಾಹ ಒಂದೇ ದಿಕ್ಕಿನಲ್ಲಿದ್ರ ಪರ್ಯಾಯ ವಿದ್ಯುತ್ ಪ್ರವಾಹದೊಳಗ ವಿದ್ಯುತ್ ಪ್ರವಾಹ ನಿಯತಕಾಲಿಕವಾಗಿ ತನ್ನ ದಿಕ್ಕನ್ನ ಏನ್ ಮಾಡ್ತೈತ್ರಿ? ಬದಲಾಯಿಸ್ತೈತಿ. ಇದಾದ್ಮೇಲೆ 4 ಮಾರ್ಕ್ಸಿಂದ 2 ಕ್ವಶನ್. ಹೌದಾ? ಇದ್ರೊಳಗೆ ನೋಡ್ರಿ, ಬಲಗೈನ ಹೆಬ್ಬೆರಳ ನಿಯಮವನ್ನು ನಿರೂಪಿಸಿ ಕಾಂತೀಯ ಬಲರೇಖೆಗಳ ಯಾವುದಾದರೂ 2 ಲಕ್ಷಣಗಳನ್ನ ಬರೆಯಿರಿ ಅಂದಾರ. ಇದ್ರೊಳಗೆ ಮತ್ತೆ ಇನ್ನೊಂದು ಕ್ವಶನ್, ಸೊಲೆನಾಯ್ಡ್ ಎಂದರೇನು? ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಕೇಳ. ಮೊದಲ ಬಲಗೈನ ಹೆಬ್ಬೆರಳ ನಿಯಮ ನೋಡ್ರಿ, ಇವು ಮೋಸ್ಟ್ ಇಂಪಾರ್ಟೆಂಟ್. ಇವೆಲ್ಲಾ ನಿಯಮಗಳನ್ನ ನೋಡ್ಕೋಬೇಕ್ರಿ. ಇದ್ರೊಳಗೆ ನಾ ಎಷ್ಟು ಆಡ್ ಮಾಡಕೈತಿ ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಆಡ್ ಮಾಡಿದ್ರಿ. ಆದ್ರೂ ಮತ್ತಷ್ಟು ನೀವು ಜಾಸ್ತಿ ನೋಡ್ಕೊಂಡು ಹೋದ್ರೆ ನಾಳೆ ನಿಮ್ ಎಕ್ಸಾಮ್ಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಕೈತ್ರಿ. ಆಲ್ರೆಡಿ ನೀವ್ ಈಗ ಏನು ಓದ್ಕೊಂಡಿರ್ತಿರಲ್ಲ, ರಿವಿಷನ್ ಮಾಡಕೋತೀರಿ ಅನ್ನೋದಕ್ಕ ಇದೊಂದು ಕ್ವಶನ್ ಪೇಪರ್ ನೀವು ನೋಡ್ಕೊಂಡ್ರೆ ನಿಮ್ಗೆ ಐಡಿಯಾ ಬರ್ತೈತಿ ಯಾವ ರೀತಿ ಸೊಲ್ಯೂಷನ್ ಮಾಡ್ಬೇಕಂತ. ಆದ್ರೂ ನೀವು ಡೀಟೇಲ್ ಆಗಿ ಎಲ್ಲವನ್ನು ಓದ್ಕೊಂಡೆ ಹೋಗ್ಬೇಕ್ರಿ. ಸೈನ್ಸ್ ಅನ್ನೋದು ಅಂತದೇ ಒಂದು ಸಬ್ಜೆಕ್ಟ್. ಇದ್ರೊಳಗೆ ಎಲ್ಲಾನು ನೋಡ್ಕೊಂಡೆ ಹೋಗ್ಬೇಕು. ಬಲಗೈನ ಹೆಬ್ಬೆರಳ ನಿಯಮ. ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ವಾಹಕ ತಂತಿಯನ್ನು ಹಿಡಿದುಕೊಂಡಾಗ ಹೆಬ್ಬೆರಳು ಏನ್ ಮಾಡ್ತೈತ್ರಿ? ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ. ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕಿನಲ್ಲಿ ವಾಹಕದ ಸುತ್ತಲೂ ನಿಮ್ಮ ಬೆರಳುಗಳು ಸುತ್ತಿಕೊಂಡಿರ್ತಾವ. ಹೌದಾ? ಇದು ಬಲಗೈನ ಹೆಬ್ಬೆರಳ ನಿಯಮ. ಹೌದಾ? ಇದ್ರೊಳಗ ಕಾಂತೀಯ ಬಲರೇಖೆಗಳ ಲಕ್ಷಣಗಳಂದ್ರ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ಏನ್ ಮಾಡ್ತತಿ? ವಿಲೀನವಾಗ್ತಾವು. ಆಮೇಲೆ ಆವೃತ ಜಾಲಗಳಾಗ್ಯಾವು.
ದಿಕ್ಕು ಮತ್ತು ಪರಿಮಾಣಗಳನ್ನು ಹೊಂದೆವು. ಒಂದನ್ನೊಂದು ಯಾವಾಗ್ಲೂ ಏನ್ ಮಾಡಂಗಿಲ್ರಿ, ಅವು ಛೇದಿಸಂಗಿಲ್ಲ. ನೆಕ್ಸ್ಟ್ ಸೊಲೆನಾಯ್ಡ್. ಹೌದಾ, ಸೊಲೆನಾಯ್ಡ್ ಬಗ್ಗೆ ಏನ್ ಕ್ವಶನ್ ಕೇಳ್ಯಾರಿ? ಸೊಲೆನಾಯ್ಡ್ ಎಂದರೇನು, ಇದನ್ನು ಒಂದು ವಿದ್ಯುತ್ ಕಾಂತವಾಗಿ ಹೇಗೆ ಪರಿವರ್ತಿಸಬಹುದು ಅಂತ ಕೇಳ್ಯಾರ. ಹೌದಾ, ಸೊಲೆನಾಯ್ಡ್ ಅಂದ್ರ ಅವಾಹಕ ಹೊದಿಕೆ ಇರುವ ತಾಮ್ರದ ತಂತಿಯ ಅನೇಕ ಸುರುಳಿಗಳನ್ನು ಒತ್ತೊತ್ತಾಗಿ ಸುತ್ತಿಕೊಂಡಿರುವ ಸಿಲಿಂಡರ್ ಆಕಾರವನ್ನ ಏನಂತಾರ್ರಿ? ಸೊಲೆನಾಯ್ಡ್ ಅಂತ ಕರೀತಾರ. ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ ನ ಒಳಭಾಗದಲ್ಲಿ ಒಂದು ಕಾಂತೀಯ ವಸ್ತುವಾದ ಮೆದು ಕಬ್ಬಿಣ ತುಂಡನ್ನು ಇರಿಸಿ ವಿದ್ಯುತ್ ಕಾಂತವನ್ನಾಗಿ ಏನ್ ಮಾಡ್ಬೋದ್ರಿ? ಇದನ್ನ ಪರಿವರ್ತಿಸಬಹುದು. ಇದಾದ್ಮೇಲೆ ವಿದ್ಯುತ್ ವಿಭವಾಂತರವನ್ನ ನಿರೂಪಿಸಿ ಅಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಹೇಗೆ ಸಂಪರ್ಕಿಸುತ್ತಾರೆ? ಇದಾದ್ಮೇಲೆ ಇನ್ನೊಂದು ಕ್ವಶನ್ ಇದ್ರೊಳಗೆ ಏನ್ ಕೇಳ್ಯಾರಿ? ಒಂದು ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಹಾಗೂ ವಿದ್ಯುತ್ ಬಲ್ಬ್ಗಳಿಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯವು ಹೇಗೆ ಉಪಯೋಗವಾಗಿದೆ ವಿವರಿಸಿ ಅಂತ ಕೇಳ್ಯಾರ. ಅಥವಾ ಇದ್ರೊಳಗೆ ಮತ್ತೇನ್ ಕೇಳ್ಯಾರಿ? ಓಮ್ನ ನಿಯಮವನ್ನ ನಿರೂಪಿಸಿ ವಾಹಕದ ರೋಧವು ಯಾವ ಅಂಶಗಳ ಮೇಲೆ ಅವಲಂಬಿತವಾಗಿದೆ ಎಂಬುದನ್ನ ಏನ್ ಮಾಡ್ಬೇಕ್ರಿ? ವಿವರಿಸ್ಬೇಕು. ನೋಡ್ರಿ, ಫಸ್ಟ್ ವಿದ್ಯುತ್ ವಿಭವಾಂತರ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ವಿದ್ಯುತ್ ಪ್ರವಾಹವಿರುವ ವಿದ್ಯುತ್ ಮಂಡಲದಲ್ಲಿ ಎರಡು ಬಿಂದುಗಳ ನಡುವಿನ ವಿದ್ಯುತ್ ವಿಭವಾಂತರವನ್ನು, ಒಂದು ಏಕಮಾನ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸಕ್ಕನ ಏನಂತ ಕರೀತಾರೆ? ವಿದ್ಯುತ್ ವಿಭವಾಂತರ ಅಂತ ಕರೀತಾರೆ. ಹೌದಾ, ಇದ್ರೊಳಗೆ ಏನ್ ಮಾಡ್ತಾರೆ? ಅಮೀಟರ್ ಅನ್ನ ಯಾವಾಗಲೂ ವಿದ್ಯುತ್ ಮಂಡಲದಲ್ಲಿ ಏನ್ ಮಾಡ್ಬೇಕ್ರಿ? ಸರಣಿ ಕ್ರಮದಲ್ಲಿ ಜೋಡಿಸ್ಬೇಕು. ಇದು ಆಗ್ಲೇ ನಾ ಹೇಳ್ಕೊಟ್ಟೇನ್ರಿ. ನೆಕ್ಸ್ಟ್ ಇದ್ರೊಳಗನ ಎರಡನೇ ಕ್ವಶನ್ ಏನ್ ಕೇಳಿದ್ದ? ಒಂದು ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ ಹಾಗೂ ವಿದ್ಯುತ್ ಬಲ್ಬ್ಗಳಿಗೆ ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಪ್ರಾಯೋಗಿಕ ಅನ್ವಯವು ಹೇಗೆ ಉಪಯೋಗ ಆಗ್ತೈತಿ ಅಂತಂದ್ರ, ಒಂದು ಪ್ರಬಲವಾದ ಹಾಗೂ ಹೆಚ್ಚಿನ ದ್ರವಣ ಬಿಂದು ಹೊಂದಿರುವ ಟಂಗ್ಸ್ಟನ್ ತರಹದ ಲೋಹವು ಹೆಚ್ಚು ಉಷ್ಣತೆಯನ್ನು ಹೊಂದಿ ಬೆಳಕನ್ನು ಏನ್ ಮಾಡ್ತೈತ್ರಿ? ಇದು ಉತ್ಸರ್ಜಿಸ್ತೈತಿ. ಹೌದಾ, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹವು ಮಂಡಲದ ಮೂಲಕ ಪ್ರವಹಿಸಿದಾಗ ಫ್ಯೂಸ್ ತಂತಿಯು ಕರಗಿ ಮಂಡಲವನ್ನ ಏನ್ ಮಾಡ್ತೈತಿ? ಕಡಿತಗೊಳಿಸ್ತೈತಿ. ನೆಕ್ಸ್ಟ್ ಓಮ್ನ ನಿಯಮ ಅಂದ್ರ ಇದಾಗ್ಲೇ ಹೇಳ್ಕೊಟ್ಟೇನ್ರಿ. ಸ್ಥಿರವಾದ ತಾಪದಲ್ಲಿ ವಿದ್ಯುತ್ ಮಂಡಲದಲ್ಲಿ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ಏನಿರ್ತೈತ್ರಿ? ನೇರ ಅನುಪಾತದಲ್ಲಿರ್ತೈತಿ. ನೆಕ್ಸ್ಟ್ ವಾಹಕದ ರೋಧವು ಈ ಕೆಳಗಿನ ಅಂಶಗಳ ಮೇಲೆ ಅವಲಂಬಿತವಾಗಿದೆ. ಇದ್ರೊಳಗ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಸ್ತುವಿನ ಪ್ರಾಕೃತಿಕ ಗುಣ, ತಾಪ. ವಾಹಕದ ರೋಧ ನೋಡ್ರಿ, ವಾಹಕದ ರೋಧವು ಏನಿರ್ತೈತಿ? ಅದರ ಉದ್ದಕ್ಕ ನೇರ ಅನುಪಾತದ ಇರ್ತೈತಿ. ವಾಹಕದ ರೋಧವು ಅದರ ಅಡ್ಡ ಕೊಯ್ತಕ್ಕ ವಿಲೋಮ ಅನುಪಾತದಾಗ ಇರ್ತೈತ್ರಿ. ತಿಳಿತ್ರಿ ಇದು. ನೆಕ್ಸ್ಟ್ ರಸಾಯನಶಾಸ್ತ್ರದೊಳಗ ಯಾವ ರೀತಿ ಕ್ವಶನ್ಸ್ ಕೇಳಿದ್ರು, ಅದಕ್ಕೆ ಯಾವ ರೀತಿ ಆನ್ಸರ್ ಅನ್ನ ಬರಿಬೇಕು ಅನ್ನೋದನ್ನ ನೋಡೋಣಂತ್ರಿ. ರಸಾಯನಶಾಸ್ತ್ರದೊಳಗೆ ಏನ್ ಮಾಡ್ತಾರಿ? ಫಸ್ಟ್ 3 ಆಬ್ಜೆಕ್ಟಿವ್ ಟೈಪ್ ಕ್ವಶನ್ ಇರ್ತಾವ. ಅದ್ರೊಳಗೆ ಫಸ್ಟ್ ಕ್ವಶನ್ Fe2O3 plus 2Al gives Al2O3 plus 2Fe. ಮೇಲಿನ ರಾಸಾಯನಿಕ ಕ್ರಿಯೆಯ ವಿಧ ಯಾವುದಂದ್ರ ಸ್ಥಾನಪಲ್ಲಟ ಕ್ರಿಯೆ. ಇದು ಯಾವ್ದ್ರಿ? ಇದು ಸ್ಥಾನಪಲ್ಲಟ. ಸಂಯೋಗ ಅಲ್ಲ, ವಿಭಜನ ಕ್ರಿಯೆ ಅಲ್ಲ, ದ್ವಿಸ್ಥಾನಪಲ್ಲಟ ಕ್ರಿಯೆ ಅಲ್ಲ. ಇದು ಯಾವುದಂದ್ರ ಸ್ಥಾನಪಲ್ಲಟ. ಆಪ್ಷನ್ ನಂಬರ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ದ್ರಾವಣದ ಪಿಎಚ್ ಮೌಲ್ಯ ಹೆಚ್ಚಾದಂದ್ರೆ ಏನಾಕೈತಿ? ಪಿಎಚ್ ಮೌಲ್ಯ ಹೆಚ್ಚಾದಂದ್ರೆ ಏನಾಕೈತಿ? ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಕೈತಿ ಮತ್ತು OH ಮೈನಸ್ ಅಯಾನುಗಳ ಸಂಖ್ಯೆ ಏನಾಕೈತ್ರಿ? ಹೆಚ್ಚಾಕೈತಿ. ಇದು ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವ ರಾಸಾಯನಿಕ ಸಮೀಕರಣ ಯಾವುದು ಅಂತ ಕೇಳಿದ್ರ, ಥರ್ಡ್ ಒನ್ 2NaOH plus H2SO4 gives Na2SO4 plus 2H2O is the right answer. ನೆಕ್ಸ್ಟ್ ರಸಾಯನಶಾಸ್ತ್ರದೊಳಗೆ ಏನ್ ಮಾಡ್ತಾರೆ? ಒನ್ ಮಾರ್ಕ್ಸಿನ 3 ಕ್ವಶನ್ಸ್ ಕೇಳ್ತಾರ. ಅದ್ರೊಳಗ 17th ಕ್ವಶನ್ ಯಾವ್ದಂದ್ರ, ಚಿಪ್ಸ್ ತಯಾರಕರು ಚಿಪ್ಸ್ ನ ಪೊಟ್ಟಣದೊಳಗೆ ನೈಟ್ರೋಜನ್ ಅನಿಲವನ್ನ ಹಾಯಿಸ್ತಾರ ಯಾಕ ಅಂತ ಕೇಳ್ಯಾರ. ಚಿಪ್ಸ್ ಉತ್ಕರ್ಷಣೆಗೊಳ್ಳುವುದನ್ನ ತಡೆಗಟ್ಟಲು ಅಥವಾ ಕಮ್ಮುವಿಕೆಯನ್ನ ತಡೆಗಟ್ಟಲು ಏನ್ ಮಾಡ್ತಾರ್ರಿ? ಚಿಪ್ಸ್ ತಯಾರಕರು ಚಿಪ್ಸ್ ನ ಪೊಟ್ಟಣದೊಳಗೆ ಏನ್ ಮಾಡ್ತಾರ? ನೈಟ್ರೋಜನ್ ಅನಿಲವನ್ನ ಏನ್ ಮಾಡ್ತಾರಿ? ಹಾಯಿಸ್ತಾರ. ನೆಕ್ಸ್ಟ್ ಉಭಯಧರ್ಮಿ ಆಕ್ಸೈಡ್ಗಳೆಂದರೇನು? ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಗುಣಗಳೆರಡನ್ನೂ ಪ್ರದರ್ಶಿಸತಕ್ಕಂತಹ ಲೋಹದ ಆಕ್ಸೈಡ್ಗಳನ್ನ ಉಭಯಧರ್ಮಿ ಆಕ್ಸೈಡ್ಗಳಂತ ಕರೀತಾರ್ರಿ. ಇದಾದ್ಮೇಲೆ 19th ಕ್ವಶನ್ ZnO plus C gives Zn plus CO. ಈ ಕ್ರಿಯೆಯಲ್ಲಿ ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನ ಹೆಸರಿಸಿ ಅಂತ ಕೇಳ್ಯಾರ. ಉತ್ಕರ್ಷಿಸಲ್ಪಟ್ಟಿದ್ದು ಯಾವುದು ಅಂದ್ರ, ಉತ್ಕರ್ಷಿಸಲ್ಪಟ್ಟಿದ್ದು ಯಾವುದು? ಸಿ. ಹೌದಾ, ಉತ್ಕರ್ಷಿಸಲ್ಪಟ್ಟಿದ್ದು ಯಾವುದು? ಸಿ.
ಅಪಕರ್ಷಿಸಲ್ಪಟ್ಟದ್ ಯಾವುದು ಅಂದ್ರ ZNO. ತಿಳಿತಲ್ರಿ ಇದು. ನೆಕ್ಸ್ಟ್ ಏನ್ ಮಾಡ್ತಾರೆ, 2-3 ಮಾರ್ಕ್ಸಿನ ಕ್ವಶನ್ ಕೇಳ್ತಾರ. ಇದ್ರೊಳಗ ನೀರಿನ ವಿದ್ಯುತ್ ವಿಭಜನೆಯನ್ನ ಉಪಯೋಗಿಸುವ ಉಪಕರಣದ ಚಿತ್ರವನ್ನ ತೆಗೆದು ಭಾಗಗಳನ್ನ ಗುರುತಿಸ್ರಿ ಅಂದ್ರ ಗ್ರಾಫೈಟ್ ದಂಡ ಮತ್ತೆ ಕ್ಯಾಥೋಡ್ ಕೇಳಾರ. ಮತ್ತೆ ಯಾವುದೇ ಕೇಳ್ಬೋದ್ರಿ, ಪ್ರತಿಯೊಂದು ಭಾಗಗಳನ್ನ ನೀವು ನೋಡ್ಕೋಬೇಕು. ಡಯಾಗ್ರಾಮ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇದಾದ್ಮೇಲೆ ನೀರಿನ ಆಮ್ಲೀಯ ದ್ರಾವಣ ವಿದ್ಯುತ್ ಅನ್ನು ಪ್ರವಹಿಸುವುದನ್ನೇ ತೋರಿಸ್ತಕ್ಕಂತಹ ಚಿತ್ರವನ್ನ ತೆಗೆದು ಭಾಗಗಳನ್ನ ಗುರುತಿಸ್ರಿ ಅಂದ್ರ ಪ್ರತಿಯೊಂದು ಭಾಗ ನೀವು ನೋಡ್ಕೋಬೇಕು. ಇದ್ರೊಳಗ ಬ್ಯಾಟರಿ ಗುರುತಿಸ್ರಿ ಅಂತ ಕೇಳಾರಿ. ನೆಕ್ಸ್ಟ್, ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಮಾಡುವ ಉಪಕರಣದ ಜೋಡಣೆಯ ಚಿತ್ರವನ್ನು ಬರೆದು ಸತುವಿನ ಚೂರುಗಳನ್ನು ಗುರುತಿಸಿ. ನೋಡ್ರಿ, ಇದನ್ನ 2 ಮಾರ್ಕ್ಸಿಗೆ ಇಲ್ಲಿ 2 ಮಾರ್ಕ್ಸಿಗೆ ನಾ ತಗೊಂಡಿನಿ. ಇದು 3 ಮಾರ್ಕ್ಸಿಗೂ ಕೇಳ್ತಾರೆ, ಕ್ವಶನ್ ಕೇಳೋ ಚಾನ್ಸಸ್ ಇದಾವು. ಇದ್ರೊಳಗ ಪ್ರತಿಯೊಂದು ಭಾಗಗಳನ್ನ, ಇದು 2 ಮಾರ್ಕ್ಸಿನ ಕ್ವಶನ್. ಹೌದಾ? ಇದ್ರೊಳಗ ಬ್ಯಾಟರಿ ಗುರುತಿಸಂದಿದ್ರು, ಬ್ಯಾಟರಿ ಗುರುತಿಸೇವಿ. ಚಿತ್ರಕ್ಕ 1.5 ಮಾರ್ಕ್ಸ್, ಭಾಗ ಗುರುತಿಸಕ್ಕ ಅರ್ಧ ಮಾರ್ಕ್ಸ್ ರೀ. ನೆಕ್ಸ್ಟ್ ಇದೇನೈತಲ್ಲ ಇದು ಕ್ವಶನ್, ಇದು 3 ಮಾರ್ಕ್ಸಿಗೂ ಕೇಳ್ಬೋದ್ರಿ. ಇದ್ರೊಳಗ ಡಯಾಗ್ರಾಮ್ಗೆ 1.5 ಮಾರ್ಕ್ಸ್ ಕೇಳಾರ, ಭಾಗ ಇಲ್ಲಿ ಒಂದೇ ಕೇಳಾರ, ಸತುವಿನ ಚೀರು ಅಷ್ಟೇ ಕೇಳಿದಕ್ಕ ಇದು ಹಾಫ್ ಮಾರ್ಕ್ಸ್ ಆಗಿತ್ತು, 2 ಮಾರ್ಕ್ಸಿಗೆ ಆಗೈತಿ. ಇದ್ರೊಳಗ ಮತ್ತಷ್ಟು ಭಾಗಗಳನ್ನ ಕೇಳಿದನ್ನ 3 ಮಾರ್ಕ್ಸ್ ಕ್ವಶನ್ ಬರ್ತೈತಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್, ಇವೆಲ್ಲಾ ನೋಡ್ಕೊಂಡು ಹೋಗ್ಬೇಕ್ರಿ. ಇದಾದ್ಮೇಲೆ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಗಳ ನಡುವೆ ಜರುಗುವ ರಾಸಾಯನಿಕ ಕ್ರಿಯೆಯನ್ನು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಎನ್ನುತ್ತಾರೆ, ಏಕೆ ಅಂತ ಕೇಳಾರ. ಅದಷ್ಟ ಅಲ್ದ ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನ ಬರೀರಿ ಅಂತ ಕೇಳಾರ. ಹೌದಾ? ಇದು ಅಷ್ಟೇ ಅಲ್ದೆ ಸುಣ್ಣ ಅಥವಾ ಇದರ ಕೇಳ್ಬೋದು, ಅಥವಾ ಇವನ್ನ ಗ್ಯಾರಂಟಿ ಕೇಳ್ತಾರ ಅಂತ ಹೇಳಿಕತ್ತಿಲ್ರಿ. ಈ ಟೈಪ್ ನಿಮ್ಗೂ ಕ್ವಶನ್ ಬರ್ತಾವ ಅಂತ ಹೇಳಿಕತ್ತೀನಿ. ಸುಣ್ಣದ ಕಲ್ಲಿನಿಂದ ಸುಣ್ಣದ ಕಲ್ಲು ಅಂದ್ರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸುಟ್ಟ ಸುಣ್ಣವನ್ನು ಪಡೆಯುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು ಅಂತ ಕೇಳಾರ. ಈ ಕ್ರಿಯೆಗೆ ರಾಸಾಯನಿಕ ಸಮೀಕರಣವನ್ನ ಬರೀರಿ ಅಂತ ಕೇಳಾರ. ಹೌದಾ? ಫಸ್ಟ್ ಏನ್ ಕೇಳಾರಿ, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಗಳ ನಡುವೆ ನಡ್ತಕ್ಕಂತಹ ರಾಸಾಯನಿಕ ಕ್ರಿಯೆಯನ್ನ ಯಾಕದನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತಾರ ಅಂದ್ರ, ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡ್ ಪ್ರತಿವರ್ತಕಗಳ ನಡುವೆ ಪರಸ್ಪರ ಏನಾಕೇತ್ರಿ, ಅಯಾನುಗಳ ವಿನಿಮಯ ಆಕೇತ್ರಿ. ಅಯಾನುಗಳ ವಿನಿಮಯ ಆಗೋದ್ರಿಂದ ಇದನ್ನ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಅಂತ ಕರಿತಾರ್ರಿ. ಹೌದಾ? ಇದ್ರದ್ದು ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೀರಿ ಅಂದ್ರ Na2SO4 ಪ್ಲಸ್ BaCl2 gives BaSO4 ಪ್ಲಸ್ 2NaCl. ಇವತ್ತ ಇದು 2 ಮಾರ್ಕ್ಸ್. ನೆಕ್ಸ್ಟ್, ಸುಣ್ಣದ ಕಲ್ಲಿನಿಂದ ಸುಟ್ಟ ಸುಣ್ಣವನ್ನು ಪಡ್ತಕ್ಕಂತಹ ರಾಸಾಯನಿಕ ಕ್ರಿಯೆ ವಿಧ ಯಾವುದು ಅಂದ್ರ ವಿಭಜನಾ ಕ್ರಿಯೆ ಅಥವಾ ಉಷ್ಣ ವಿಭಜನಾ ಕ್ರಿಯೆ ಅಥವಾ ಅಂತರುಷ್ಣಕ ಕ್ರಿಯೆ ಅಂತಾನೂ ಕರೀತಾರೆ. ಇದಕ್ಕ ನೋಡ್ರಿ, ವಿಭಜನಾ ಕ್ರಿಯೆ ಅಂತ ಬರೆದ್ರು ಮಾರ್ಕ್ಸ್ ಕೊಡ್ತಾರಿ, ವಿಷ್ಣು ವಿಭಜನಾ ಕ್ರಿಯೆ ಅಂದ್ರೂ ಕೊಡ್ತಾರ, ಅಂತರುಷ್ಣಕ ಕ್ರಿಯೆ ಅಂತ ಬರೆದ್ರು ಮಾರ್ಕ್ಸ್ ಕೊಡ್ತಾರ್ರಿ. ಇದರದ ರಾಸಾಯನಿಕ ಸಮೀಕರಣ ಬರೀರಿ ಅಂದಿದ್ರಿಂದ CaCO3 gives CaO plus CO2. ಇದು ಉಷ್ಣವನ್ನ ಬಳಸ್ಕೊಂಡು ಆಗೋದ್ರಿಂದ ಇದನ್ನ ಅಂತರುಷ್ಣಕ ಕ್ರಿಯೆ ಅಂತ ಕರೀತಾರೆ. ನೆಕ್ಸ್ಟ್ 3 ಮಾರ್ಕ್ಸ್ ಇಂದ 3 ಕ್ವಶನ್, 9 ಮಾರ್ಕ್ಸ್, ಟೋಟಲ್ 9 ಮಾರ್ಕ್ಸ್. ತಟಸ್ಥೀಕರಣ ಕ್ರಿಯೆ ಎಂದರೇನು, ಒಂದು ಉದಾಹರಣೆ ಕೊಡಿರಿ ಅಂತ ಕೇಳಾರ. ಇದ್ರೊಳಗೆ ಮತ್ತೊಂದು ಕ್ವಶನ್, CaSO4 12H2O ಅಣುಸೂತ್ರವನ್ನು ಹೊಂದಿರುವ ಸಂಯುಕ್ತದ ಸಾಮಾನ್ಯ ಹೆಸರೇನು ಅಂತ ಕೇಳಾರ. ಹೌದಾ? ತಟಸ್ಥೀಕರಣ ಅಂದ್ರೆ ಏನ್ರಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ಮತ್ತು ನೀರು ಉಂಟಾಗೋದನ್ನ ಏನಂತಾರ್ರಿ, ತಟಸ್ಥೀಕರಣ ಕ್ರಿಯೆ ಅಂತ ಕರೀತಾರ. ಹೌದಾ? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕ್ರಿಯೆಯಿಂದ ನಮ್ಗ ಲವಣ ಮತ್ತು ನೀರು ಏನು ಉಂಟಾಗ್ತೈತಲ್ಲ, ಇದನ್ನ ತಟಸ್ಥೀಕರಣ ಕ್ರಿಯೆ ಅಂತ ಕರ್ತಾರ. ಇದಕ್ಕೆ ಉದಾಹರಣೆ ಅಂದ್ರೆ NaOH plus HCl gives NaCl plus H2O. CaSO4 12H2O ಅಂದ್ರ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ವರ್ಗು ನಿಮ್ಗೆ ಏನ್ ಮಾಡ್ತಾರಿ, ಮಾರ್ಕಸ್ ಕೊಡ್ತಾರ. ನೆಕ್ಸ್ಟ್, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ಬರೀರಿ ಅಂದಾರ. ಹೌದಾ? ಕ್ಯಾಲ್ಸಿಯಂ ಕಾರ್ಬೋನೇಟ್ gives calcium oxide plus carbon dioxide in the presence of ಉಷ್ಣದ ನೆಕ್ಸ್ಟ್, ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ gives ಹೈಡ್ರೋಜನ್ ಕ್ಲೋರೈಡ್. ಮೆಗ್ನೇಷಿಯಂ ಪ್ಲಸ್ ಹೈಡ್ರೋಕ್ಲೋರಿಕ್ ಆಮ್ಲ ಇಟ್ gives ಮೆಗ್ನೇಷಿಯಂ ಕ್ಲೋರೈಡ್ ಪ್ಲಸ್ ಹೈಡ್ರೋಜನ್. ಅಥವಾ ಕಬ್ಬಿಣದ ಮೊಳೆಯನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುಗುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದು, ಏಕೆ ಅಂತ ಕೇಳಾರ. ಈ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ಬರೀರಿ ಅಂತ ಕೇಳಾರ.
ಇದನ್ನ ಯಾವ ರೀತಿ ನೋಡ್ರಿ, ಫಸ್ಟ್ನೇದಕ್ಕ ಅವ್ರು ಸಮೀಕರಣ ಕೊಟ್ಟಿದ್ರಲ್ಲ ಅದಕ್ಕೆ ಏನಾಗ್ತೈತ್ರಿ ಅಂದ್ರೆ CaCO3 gives a CaO plus CO2. ಹೌದಾ? H2 plus Cl2 gives 2HCl. Next Mg plus 2HCl gives MgCl2 plus H2. ಇದಾದ್ಮೇಲೆ ನೋಡ್ರಿ, ಕಬ್ಬಿಣದ ಮೊಳೆಯನ್ನ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಜರುವ ರಾಸಾಯನಿಕ ಕ್ರಿಯೆಯ ವಿಧ ಯಾವುದಂದ್ರ ರಾಸಾಯನಿಕ ಸ್ಥಾನಪಲ್ಲಟ. ಯಾಕಂದ್ರ ಹೆಚ್ಚು ಕ್ರಿಯಾಪಟವಾಗಿರುವ ಕಬ್ಬಿಣವು ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನ ಏನ್ ಮಾಡ್ತೈತ್ರಿ, ಸ್ಥಾನಪಲ್ಲಟಗೊಳಿಸ್ತೈತಿ. ನೋಡ್ರಿ, Fe plus CuSO4 gives FeSO4 plus Cu. ನೆಕ್ಸ್ಟ್, ಕೆಳಗಿನ ಸಂಯುಕ್ತಗಳ ಅಣುಸೂತ್ರಗಳನ್ನ ಬರೆದು ಪ್ರತಿಯೊಂದರ 2 ಉಪಯೋಗಗಳನ್ನು ಬರೀರಿ ಅಂತ ಕೇಳಾರ. ಒಂದೇದು ಬ್ಲೀಚಿಂಗ್ ಪುಡಿ, ಎರಡನೇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್. ನೆಕ್ಸ್ಟ್, ಪ್ರಬಲ ಆಮ್ಲ ಎಂದರೇನು, ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ, ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೇಳಾರ. ಹೌದ್ರಿ, ಫಸ್ಟ್ CaOCl2. ಹೌದಾ? ಇದನ್ನ ಎದಕ್ ಬಳಸ್ತಾರ್ರಿ? ಬಟ್ಟೆ ಕಾರ್ಖಾನೆಯಲ್ಲಿ ಹತ್ತಿ ಮತ್ತು ನಾರಿಗೆ ಬಿಳುಪು ನೀಡಲು, ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳಿಗೆ ಬಿಳುಪು ನೀಡಲು, ಲ್ಯಾಂಡ್ರಿಗಳಲ್ಲಿ ತೊಳೆದ ಬಟ್ಟೆಗಳಿಗೆ ಬಿಳುಪು ನೀಡಲು ಬಳಸ್ತಾರೆ. ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತಾರ. ಕುಡಿಯುವ ನೀರನ್ನ ಕ್ರಿಮಿಮುಕ್ತಗೊಳಿಸಲು ಬಳಸ್ತಾರೆ. ಇದ್ರೊಳಗೆ ಯಾವುದೇ 2 ಬರೆದ್ರೆ ಸಾಕ್ರಿ. ನೆಕ್ಸ್ಟ್, CaSO4 half H2O. ಹೌದಾ? ನೆಕ್ಸ್ಟ್ ಇದ್ರದ್ದು ಉಪಯೋಗಗಳಂದ್ರ ಆಟಿಕೆಗಳ ತಯಾರಿಕೆಯಲ್ಲಿ ಬಳಸ್ತಾರ, ಅಲಂಕಾರಿಕ ವಸ್ತುಗಳ ತಯಾರಿಕೆಯಲ್ಲಿ ಬಳಸ್ತಾರ, ನುಣುಪಾದ ಮೇಲ್ಮೈ ನಿರ್ಮಿಸಲು ಬಳಸ್ತಾರೆ ಇದು. ನೆಕ್ಸ್ಟ್, ಇದರೊಳಗೆ ಇನ್ನೊಂದು ಕ್ವಶನ್ ಏನ್ ಕೇಳಿದ್ರು, ಪ್ರಬಲ ಆಮ್ಲ ಎಂದರೇನು, ಹಲ್ಲಿನ ಸವೆತ ಹೇಗೆ ಉಂಟಾಗುತ್ತದೆ ವಿವರಿಸಿ, ಇದನ್ನು ಹೇಗೆ ತಡೆಗಟ್ಟಬಹುದು ಅಂತ ಕೇಳಾರೆ. ಹೌದಾ? ಪ್ರಬಲ ಆಮ್ಲ ಅಂದ್ರೇನು? ಹೆಚ್ಚು H+ ಅಯಾನುಗಳನ್ನು ಉತ್ಪತ್ತಿ ಮಾಡುವ ಆಮ್ಲಗಳನ್ನ ಪ್ರಬಲ ಆಮ್ಲಗಳು ಅಂತ ಕರೀತಾರ್ರಿ. ಹೌದಾ? ಆಹಾರ ಸೇವನೆ ನಂತರ ಬಾಯಿಯಲ್ಲಿ ಉಳಿದ ಸಕ್ಕರೆ ಹಾಗೂ ಆಹಾರದ ಕಣಗಳ ವಿಘಟನೆಯಿಂದ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳು ಆಮ್ಲಗಳನ್ನ ಏನ್ ಮಾಡ್ತಾವ್ರಿ, ಉತ್ಪತ್ತಿ ಮಾಡ್ತಾವು. ಇದರಿಂದ ಬಾಯಿಯಲ್ಲಿ pH ಏನಕೈತಿ, ಕಡಿಮೆ ಆಕೈತಿ. ಮತ್ತ ಹಲ್ಲಿನ ಎನಾಮಲ್ ಏನಕೈತಿ, ಸವೆತಕ್ಕ ಒಳಗಾಗ್ತೈತಿ. ಇದನ್ನ ಹಲ್ಲುಗಳನ್ನ ಸ್ವಚ್ಛಗೊಳಿಸುವ ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುವ ಟೂತ್ ಪೇಸ್ಟ್ ಗಳನ್ನ ಬಳಸೋದ್ರಿಂದ ತಡೆಗಟ್ಟಬಹುದು. ನೆಕ್ಸ್ಟ್ 4 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ. ಇದ್ರೊಳಗೆ ಯಾವ ರೀತಿ ಕೇಳ್ತಾರೆ ನೋಡ್ರಿ, ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನ ಬರೀರಿ ಅಂತ ಕೇಳಾರ. ಫಸ್ಟ್ ಕ್ವಶನ್ ಏನ, ಕ್ಯಾಲ್ಸಿಯಂ. ಇದ್ರೊಳಗೆ ಫಸ್ಟ್ ಒಂದೇನ್ರಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನು ಕಾಸಿದಾಗ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ದೊರೆತೈತಿ. ನೆಕ್ಸ್ಟ್, ನೈಸರ್ಗಿಕ ಅನಿಲ ಮೀಥೇನ್ ದಹನ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ದೊರೆತೈತಿ. ನೆಕ್ಸ್ಟ್, ಕಾರಣ ಕೊಡಿ 2 ಕ್ವಶನ್ ಕೇಳಾರಿ. ತಾಮ್ರದಿಂದ ಮಾಡಿದ ವಸ್ತುಗಳನ್ನು ಗಾಳಿಗೆ ತೆರೆದಿಟ್ಟಾಗ ತಮ್ಮ ಮೇಲ್ಮೈ ಹೊಳಪನ್ನ ಏನ್ ಮಾಡ್ತಾವ್ರಿ, ಕಳೆದುಕೊಳ್ತಾವು. ನೆಕ್ಸ್ಟ್, ಇನ್ನೊಂದ್ ಏನ್ ಕೇಳಾರಿ, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ತಿರುಗ್ತೈತಿ. ಇವೆರಡಕ್ಕೂ ಕಾರಣ ಕೊಡ್ಬೇಕು. ಮೊದ್ಲೇದಕ್ಕ ಸರಿದೂಗಿಸಿದ ಸಮೀಕರಣ ಬರೀರಿ ಅಂದ್ರ CaCO3 gives CaO plus CO2. ನೆಕ್ಸ್ಟ್, CH4 plus 2O2 gives CO2 plus 2H2O. ಇದಾದ್ಮೇಲೆ ವಾತಾವರಣದೊಳಗ ಗಾಳಿಯೊಂದಿಗೆ ವರ್ತಿಸಿ. ನೋಡ್ರಿ, ವಾತಾವರಣದೊಳಗ ತಾಮ್ರದಿಂದ ಮಾಡದ ವಸ್ತುಗಳನ್ನ ಗಾಳಿಗೆ ತೆರೆದಿಟ್ಟಾಗ ಏನಾಗ್ತೈತಿ, ಅದು ತನ್ನ ಹೊಳಪನ್ನ ಕಳೆದುಕೊತೈತಿ. ಯಾಕಂದ್ರ ವಾತಾವರಣದಲ್ಲಿನ ಗಾಳಿಯೊಂದಿಗೆ ವರ್ತಿಸಿ ತಾಮ್ರದ ಆಕ್ಸೈಡ್ CaO ಅಥವಾ ತಾಮ್ರದ ಕಾರ್ಬೋನೇಟ್ CuCO3 ಆಗ್ತೈತಿ. ಇದರಿಂದ ಏನಕೈತಿ, ತಾಮ್ರ ಏನಕೈತಿ, ಉತ್ಕರ್ಷಣ ಹೊಂದತೈತಿ. ತಾಮ್ರ ಏನಕೈತಿ, ಸಂಸ್ಕಾರಣೆಗೆ ಒಳಗಾಗ್ತೈತಿ. ಇದ್ರೊಳಗೆ ಯಾವುದೇ ಬರೆದ್ರು ನಿಮ್ಗೆ ಏನ್ ಮಾಡ್ತಾರಿ, ಮಾರ್ಕಸ್ ಕೊಡ್ತಾರ. ನೆಕ್ಸ್ಟ್, ಇನ್ನೊಂದ್ ಕ್ವಶನ್ ಇದ್ರೊಳಗೆ ಏನ್ ಕೇಳಿದ್ರು, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇರಿಸಿದ ಕಬ್ಬಿಣದ ಮೊಳೆಯು ನಿಧಾನವಾಗಿ ಕಂದು ಬಣ್ಣಕ್ಕೆ ಬದಲಾಗ್ತೈತಿ. ಯಾಕಂದ್ರ ಅಲ್ಲೇ ಸ್ಥಾನಪಲ್ಲಟ ಕ್ರಿಯೆ ನಡಿತೈತಿ. ಅದ್ರೊಳಗೆ ಏನಕೈತಿ, ಕಬ್ಬಿಣವು ತಾಮ್ರದ ಸಲ್ಫೇಟ್ ನಿಂದ ತಾಮ್ರವನ್ನ ಏನ್ ಮಾಡ್ತೈತಿ, ಸ್ಥಾನಪಲ್ಲಟಗೊಳಿಸ್ತೈತಿ. ನೆಕ್ಸ್ಟ್, ಜೀವ ವಿಜ್ಞಾನದ ಮೇಲೆ ಬರ್ತಕ್ಕಂತ ಕ್ವಶನ್ಸ್ ಗಳನ್ನ ಮತ್ತೆ ಇದ್ರೊಳಗೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರ ಅನ್ನೋದನ್ನ ನೋಡೋಣದ್ರಿ. ಇದ್ರೊಳಗ ಬಹು ಆಯ್ಕೆಯ ಪ್ರಶ್ನೆಗಳು 2 ಬರ್ತಾವ. 1 ಮಾರ್ಕ್ಸ್ ಇಂದ 2 ಕ್ವಶನ್ ಬರ್ತಾವ್ರಿ. ಇದ್ರೊಳಗೆ ಫಸ್ಟ್ ಕ್ವಶನ್ 27 ಕ್ವಶನ್ ಏನೈತಿ, ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂದ್ರ ಏನ್ ಮಾಡ್ತೈತ್ರಿ, ಇದ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯ ಆಗ್ತೈತಿ. ಇದ್ರೊಳಗೆ ಏನಕೈತಿ, ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂದ್ರ ಆಮ್ಲೀಯ ಆಹಾರವು ಪಿತ್ತರಸದಿಂದಾಗಿ ಕ್ಷಾರೀಯ ಆಗ್ತೈತ್ರಿ. ನೆಕ್ಸ್ಟ್, ಸಸ್ಯಗಳಲ್ಲಿ ಝೈಲಮ್ನ ಪ್ರಮುಖ ಕಾರ್ಯ, ಇದು ನಿಮ್ಗೆ ಎಲ್ಲಾರ್ಗೂ ಗೊತ್ತೈತಿ, ನೀರಿನ ಸಾಗಾಣಿಕೆ. ನೆಕ್ಸ್ಟ್ ಏನ್ ಮಾಡ್ತಾರಿ, 1 ಮಾರ್ಕ್ಸ್ 3
ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳ್ತಾರೆ. ಇದ್ರೊಳಗ ಅವಾಯುಕ ಉಸಿರಾಟದ ಉತ್ಪನ್ನಗಳನ್ನ ಹೆಸರಿಸಿ. ಅವಾಯುಕ ಉಸಿರಾಟದ ಉತ್ಪನ್ನಗಳು ಯಾವ್ಯಾವ್ರಿ? ಎಥೆನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ನೆಕ್ಸ್ಟ್, ಪ್ರಾಣಿಗಳಲ್ಲಿ ಪರಾವರ್ತಿತ ಚಾಪಗಳು ಶೀಘ್ರ ಪ್ರತಿಕ್ರಿಯೆಗಳನ್ನು ನೀಡಲು ಹೆಚ್ಚು ಪರಿಣಾಮಕಾರಿಯಾಗಿವೆ. ಈ ಹೇಳಿಕೆಯನ್ನ ಸಮರ್ಥಿಸಿ ಅಂತ ಕೇಳಾರ. ಹೌದಾ? ನೋಡ್ರಿ, ಪ್ರಾಣಿಗಳಲ್ಲಿ ಮಿದುಳಿನ ಆಲೋಚನಾ ಪ್ರಕ್ರಿಯೆ ಸಾಕಷ್ಟು ವೇಗವಾಗಿರೋದಿಲ್ಲ. ಹೌದಾ? ಅದಾದ್ಮೇಲೆ ಪ್ರಾಣಿಗಳು ಆಲೋಚನೆಗೆ ನರಕೋಶಗಳ ಸಂಕೀರ್ಣ ಜಾಲವನ್ನು ಏನ್ ಮಾಡಿಲ್ರಿ? ಹೊಂದಿಲ್ಲ, ಅಥವಾ ಅತ್ಯಲ್ಪ ಪ್ರಮಾಣದಾಗ ಹೊಂದಿರ್ತಾವ್ರಿ. ನೆಕ್ಸ್ಟ್ ಕ್ವಶನ್ 31 ಕ್ವಶನ್ ಏನು? ತೆರೆದ ರಂಧ್ರದ ಚಿತ್ರವನ್ನು ತೆಗೆದು ಕಾವಲು ಜೀವಕೋಶಗಳನ್ನ ಗುರುತಿಸಿ ಅಂತ ಕೇಳ್ಯಾರ. ಡೈಗ್ರಾಮ್ ಏನ್ ಮಾಡ್ತಾರೆ? ಹಾಫ್ ಮಾರ್ಕ್ಸ್. ಭಾಗಕ್ಕೆ ಏನ್ ಕೊಡ್ತಾರೆ? ಹಾಫ್ ಮಾರ್ಕ್ಸ್. ನೆಕ್ಸ್ಟ್ ಎರಡು ಮಾರ್ಕ್ಸಿನ ಕ್ವಶನ್ ಇರ್ತಾವ. ಒಂದೇನ್ ಕೇಳ್ಬೋದ್ರಿ? ಮಾನವನ ವಿಸರ್ಜನಾಂಗ ವ್ಯೂಹ ಚಿತ್ರವನ್ನು ತೆಗೆದು ಮೂತ್ರಕೋಶವನ್ನ ಗುರುತಿಸಿ ಅಂತ ಕೇಳ್ಬೋದು. ಅಥವಾ ಪ್ರತಿಯೊಂದು ಭಾಗಗಳನ್ನು ನೀವೇನ್ ಮಾಡ್ಬೇಕ್ರಿ? ನೋಡ್ಕೊಂಡು ಹೋಗ್ಬೇಕು. ಡೈಗ್ರಾಮಿಗೆ 1.5 ಮಾರ್ಕ್ಸ್, ಭಾಗಕ್ಕ ಅರ್ಧ ಮಾರ್ಕ್ಸ್. ಅಥವಾ ಇದ್ರೊಳಗ ಮತ್ತೆ ಯಾವ ರೀತಿ ಕ್ವಶನ್ ಕೇಳ್ಬೋದಂದ್ರ, ಕಾರಣ ಕೊಡಿ. ಏನ್ ಕೇಳಾರಿ? ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದಿವೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್, ಸ್ತನಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನು ಪ್ರತ್ಯೇಕಿಸುವುದು ಅವಶ್ಯ. ಹೌದಾ? ಮಾನವನ ಹೃದಯದ ಹೃತ್ಕುಕ್ಷಿಗಳು ದಪ್ಪ ಭಿತ್ತಿಯನ್ನು ಹೊಂದ್ಯಾವ. ಯಾಕಂದ್ರ ಹೃತ್ಕುಕ್ಷಿಗಳು ಏನ್ ಮಾಡ್ತಾವಂದ್ರ ರಕ್ತವನ್ನು ಹಲವಾರು ಅಂಗಗಳಿಗೆ ಪಂಪ್ ಮಾಡಬೇಕಾಗಿರೋದ್ರಿಂದ ಏನ್ ಮಾಡ್ತಾವ್ರಿ? ಅವು ದಪ್ಪ ಭಿತ್ತಿಯನ್ನು ಏನ್ ಮಾಡ್ತಾವ್? ಹೊಂದಿರ್ತಾವ. ಅದೇ ರೀತಿ ಸ್ತನಿ ಮತ್ತು ಪಕ್ಷಿಗಳಲ್ಲಿ ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನ ಪ್ರತ್ಯೇಕಿಸುವುದು ಅವಶ್ಯಕ. ಯಾಕಂದ್ರ ತಮ್ಮ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಲು ಅಧಿಕ ಶಕ್ತಿಯ ಅವಶ್ಯ ಇರೋದ್ರಿಂದ ಏನ್ ಮಾಡ್ತಾವು? ಸ್ತನಿಗಳು ಮತ್ತು ಪಕ್ಷಿಗಳು ಆಕ್ಸಿಜನ್ ಯುಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತವನ್ನ ಪ್ರತ್ಯೇಕಿಸ್ತಾವ್ರಿ. ನೆಕ್ಸ್ಟ್, ಈ ಕೆಳಗಿನ ಸಸ್ಯ ಹಾರ್ಮೋನ್ಗಳ ಕಾರ್ಯವನ್ನು ತಿಳಿಸಿ ಅಂದ್ರ, ಒಂದೇದು ಆಕ್ಸಿನ್, ಇನ್ನೊಂದು ಸೈಟೋಕೈನಿನ್. ಆಕ್ಸಿನ್ ಅಂದ್ರ ಪ್ರಮುಖವಾಗಿ ಕಾಂಡಗಳಲ್ಲಿ ಹಾಗೂ ಸಸ್ಯದ ಬಹುತೇಕ ಭಾಗಗಳಲ್ಲಿ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಏನ್ ಮಾಡ್ತಾರ್ರಿ? ಸಹಕಾರಿಯಾಗ್ಯಾವ. ಹೌದಾ? ಸೈಟೋಕೈನಿನ್ ನ ಕಾರ್ಯ ಏನಂದ್ರ ಹಣ್ಣು ಮತ್ತು ಬೀಜಗಳಲ್ಲಿ ಕೋಶ ವಿಭಜನೆಯನ್ನು ಉತ್ತೇಜಿಸ್ತಾವು. ಸಮಗ್ರವಾಗಿ ಸಸ್ಯಗಳ ಬೆಳವಣಿಗೆಯನ್ನು ಉತ್ತೇಜಿಸುವುದು ಯಾವ್ದಂದ್ರ ಸೈಟೋಕೈನಿನ್. ಇದಾದ್ಮೇಲೆ 3 ಮಾರ್ಕ್ಸಿಂದ 3 ಕ್ವಶನ್ಸ್ ಕೇಳ್ತಾರ್ರಿ. ಒಂದು, ಮಾನವನ ಮೆದುಳು. ಇದು ಮೋಸ್ಟ್ ಇಂಪಾರ್ಟೆಂಟ್ ರೀ. ಮಾನವನ ಮೆದುಳಿನ ರಚನೆಯ ಚಿತ್ರವನ್ನು ಬರೆದು ಈ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳ್ಯಾರ. ಇಲ್ಲಿ ಮಹಾಮಸ್ತಿಷ್ಕ ಮತ್ತು ಅನುಮಸ್ತಿಷ್ಕ ಅಷ್ಟೇ ಕೇಳ್ಯಾರ. ಪ್ರತಿಯೊಂದು ಭಾಗಗಳನ್ನ ನೀವು ಡೀಟೇಲ್ ಆಗಿ ನೋಡ್ಕೋರಿ. ಚಿತ್ರಕ್ಕೆ ಏನ್ ಮಾಡ್ಯಾರಿ? ಇಲ್ಲಿ 2 ಮಾರ್ಕ್ಸ್ ಕೊಟ್ಟಾರ. ಇದು ಭಾಗಕ್ಕೆ ಏನ್ ಮಾಡ್ಯಾರಿ? ಅರ್ಧ ಮಾರ್ಕ್ಸ್. ಮಾನವನ ಮೆದುಳು ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್, ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು? ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಣ ಯಾವುದಾದ್ರೂ 2 ವ್ಯತ್ಯಾಸಗಳನ್ನ ಬರೀರಿ ಅಂತ ಕೇಳ್ಯಾರ. ಅಥವಾ ಸಸ್ಯಗಳ ಹಳೆಯ ಜೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹವಾಗಿರ್ತಾವು? ಮತ್ತು ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳು ಸಸ್ಯದ ಎಲ್ಲಾ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡುತ್ತವೆ ಅಂತ ಕೇಳ್ಯಾರ. ಹೌದಾ? ನೋಡ್ರಿ, ಮೊದ್ಲೇನ್ ಕೇಳ್ಯಾರಿ? ಪ್ರಾಣಿಗಳ ಉಸಿರಾಟ ಕ್ರಿಯೆಯಲ್ಲಿ ಕೋಶ ದ್ರವ್ಯದಲ್ಲಿ ನಡೆಯುವ ಮೊದಲನೇ ಹಂತದಲ್ಲಿ ಉಂಟಾಗುವ ಉತ್ಪನ್ನ ಯಾವುದು ಅಂದ್ರ 6 ಕಾರ್ಬನ್ ಅಣುವಾದ ಗ್ಲೂಕೋಸ್ 3 ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ಏನಾಗ್ತೈತ್ರಿ? ವಿಭಜಿಸ್ತೈತಿ. ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಕ್ಕ ವ್ಯತ್ಯಾಸ ಅಂದ್ರ, ವಾಯುವಿಕ ಉಸಿರಾಟ ಏನಕೈತ್ರಿ? ಆಮ್ಲಜನಕದ ಉಪಸ್ಥಿತಿಯಲ್ಲಿ ನಡೆದ್ರ, ಅವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ನಡಿತೈತಿ. ವಾಯುವಿಕ ಉಸಿರಾಟದಲ್ಲಿ ಏನೈತಿ? ಬಿಡುಗಡೆಯಾದ ಶಕ್ತಿ ಅಧಿಕವಾಗಿದ್ರ, ಅವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಶಕ್ತಿ ಏನಿರ್ತೈತ್ರಿ? ಕಡಿಮೆ ಇರ್ತೈತಿ. ವಾಯುವಿಕ ಉಸಿರಾಟದೊಳಗ ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಶಕ್ತಿ ಬಿಡುಗಡೆ ಆದ್ರ, ಅವಾಯುವಿಕ ಉಸಿರಾಟ ಕ್ರಿಯೆಯಲ್ಲಿ ಇಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತೇನಾಕೈತ್ರಿ? ಶಕ್ತಿ ಬಿಡುಗಡೆ ಆಗ್ತೈತಿ. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ಇದ್ರೊಳಗ ಇನ್ನೊಂದು ಕ್ವಶನ್, ಸಸ್ಯಗಳು ಹಳೆಯ ಜೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಸಂಗ್ರಹವಾಗಿರ್ತಾವ ಅಂತ ಕೇಳ್ಯಾರಲ್ರಿ. ನೋಡ್ರಿ, ಸಸ್ಯಗಳ ಹಳೆಯ ಜೈಲಂಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ರಾಳ ಮತ್ತು ಅಂಟ ರೂಪದಲ್ಲಿ ಏನಾಗಿರ್ತಾವು? ಸಂಗ್ರಹವಾಗಿರ್ತಾವ. ಇದ್ರೊಳಗ ಮತ್ತೊಂದು ಕ್ವಶನ್ ಏನ್ ಕೇಳ್ಯಾರಿ? ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳು ಸಸ್ಯದ ಎಲ್ಲಾ ಭಾಗಗಳಿಗೆ ಹೇಗೆ ಸಾಗಿಸಲ್ಪಡುತ್ತವೆ ಅಂತ ಕೇಳ್ಯಾರ. ಇದು ಹೇಗೆ ಅಂದ್ರೆ, ಎಟಿಪಿ ಇಂದ ಶಕ್ತಿಯನ್ನು ಬಳಸಿಕೊಂಡು ಸುಕ್ರೋಸ್ ನಂತಹ ವಸ್ತುಗಳನ್ನು ಫ್ಲೋಯಂ ಅಂಗಾಂಶಕ್ಕೆ ವರ್ಗಾಯಿಸುವುದು.
ಆಗ ಅಂಗಾಂಶದ ಅಭಿಸರಣ ಒತ್ತಡ ಹೆಚ್ಚಿ ನೀರು ಅದರೊಳಗೆ ಏನಾಕೈತಿ ಪ್ರವೇಶಿಸ್ತೈತಿ. ಈ ಒತ್ತಡವು ಫ್ಲೋಯಂನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡ್ತಾವ. ನೆಕ್ಸ್ಟ್ ಇದಷ್ಟು ಮೋಸ್ಟ್ ಇಂಪಾರ್ಟೆಂಟ್ ರೀ. ಮಾನವನ ಹೃದಯದ ನೀಳಛೇದ ನೋಟವನ್ನು ತೋರಿಸುವ ಚಿತ್ರವನ್ನು ಬರೆಯಿರಿ. ಈ ಕೆಳಗಿನ ಭಾಗಗಳನ್ನ ಗುರುತಿಸ್ರಿ ಅಂತ ಕೇಳ್ಯಾರ. ಮಹಾಪಧಮನಿ ಮತ್ತ ಆಮ್ಲಜನಕ ರಹಿತ ರಕ್ತವನ್ನು ಸ್ವೀಕರಿಸುವ ಹೃದಯದ ಕೋಣೆ ಅಂತ ಕೇಳ್ಯಾರ. ಇದನ್ನ ನೋಡ್ರಿ ಡಯಾಗ್ರಾಮ್ ತೆಗೆದು ಪ್ರತಿಯೊಂದು ಭಾಗ ಗುರುತಿಸ್ಬೇಕು. ಡಯಾಗ್ರಾಮಿಗೆ 2 ಮಾರ್ಕಸ್, ಭಾಗಗಳಿಗೆ ಇದೊಂದ್ ಭಾಗ ಕೇಳ್ಯಾರ, ಅರ್ಧ ಮಾರ್ಕಸ್. ಪ್ರತಿಯೊಂದು ಭಾಗನು ನೀವು ನೋಡ್ಕೋಬೇಕ್ರಿ. ನೆಕ್ಸ್ಟ್ 4 ಮಾರ್ಕ್ಸ್ ಇಂದ 1 ಕ್ವಶನ್. ಹೌದಾ? ಮಾನವನ ಮೆದುಳಿನ ಯಾವ ಭಾಗಗಳು ಕೆಳಗಿನ ಚಟುವಟಿಕೆಗಳನ್ನ ನಿಯಂತ್ರಿಸ್ತಾವ ಅಂತ ಕೇಳ್ಯಾರ. ಅನೈಚ್ಛಿಕ ಚಟುವಟಿಕೆಗಳು, ನೆಕ್ಸ್ಟ್ ಆಲೋಚನೆ ಕ್ರಿಯೆ, ದೇಹದ ಭಂಗಿ ಮತ್ತು ಸಮತೋಲನ, ಸಸ್ಯ ಹಾರ್ಮೋನ್ಗಳು ಎಂದರೇನು, ಬೆಳವಣಿಗೆ ಉತ್ತೇಜಿಸುವ 3 ಸಸ್ಯ ಹಾರ್ಮೋನ್ಗಳನ್ನ ಹೆಸರಿಸಿ ಅಂತ ಕೇಳ್ಯಾರ. ಅಥವಾ ಇದ್ರೊಳಗೆ ಮತ್ತೆ ಯಾವ ರೀತಿ ಕೇಳಬಹುದಂದ್ರ ಮಾನವರಲ್ಲಿ ಕೆಳಗಿನ ಚಟುವಟಿಕೆಗಳನ್ನು ನಿಯಂತ್ರಿಸುವ ಹಾರ್ಮೋನ್ಗಳನ್ನ ಹೆಸರಿಸಿ ಅಂತ ಕೇಳ್ಯಾರ. ರಕ್ತದಲ್ಲಿ ಸಕ್ಕರೆಯ ಮಟ್ಟ ನಿಯಂತ್ರಿಸುವುದು, ಋತುಚಕ್ರವನ್ನ ನಿಯಂತ್ರಿಸುವುದು, ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು, ಚಯಾಪಚಯ ಕ್ರಿಯೆಯನ್ನ ನಿಯಂತ್ರಿಸುವುದು. ಇದ್ರೊಳಗೆ ಮತ್ತೊಂದು ಕ್ವಶನ್ ಏನ್ ಕೇಳ್ಯಾರ್ರಿ, ಸಸ್ಯಗಳಲ್ಲಿ ಉಂಟಾಗುವ ಯಾವುದಾದರೂ 2 ಅನುವರ್ತನೆಗಳನ್ನು ಹೆಸರಿಸಿ, ಪ್ರತಿಯೊಂದಕ್ಕೂ ಒಂದು ಉದಾಹರಣೆಯನ್ನು ಕೊಡಿರಿ ಅಂತ ಕೇಳ್ಯಾರ. ಹೌದಾ? ಫಸ್ಟ್ ಮಾನವನ ಮೆದುಳಿನ ಯಾವ ಭಾಗಗಳು ಕೆಳಗಿನ ಚಟುವಟಿಕೆ ಅನೈಚ್ಛಿಕ ಚಟುವಟಿಕೆಗಳು ನೋಡ್ರಿ. ಅನೈಚ್ಛಿಕ ಚಟುವಟಿಕೆಗಳು ಮೆಡುಲಾ. ಹೌದಾ? ಇದಾದ್ಮೇಲೆ ಆಲೋಚನೆ ಕ್ರಿಯೆ ಯಾವ್ದ್ರಿ? ಮಹಾಮಸ್ತಿಷ್ಕ. ಇದಾದ್ಮೇಲೆ ದೇಹದ ಭಂಗಿ ಮತ್ತು ಸಮತೋಲನ ಯಾವ್ದ್ರಿ? ಅನುಮಸ್ತಿಷ್ಕ. ಇದ್ರೊಳಗೆ ಮತ್ತೊಂದು ಕ್ವಶನ್ ಏನ್ ಕೇಳ್ಯಾರಿ, ಸಸ್ಯ ಹಾರ್ಮೋನ್ಗಳೆಂದರೇನು, ಬೆಳವಣಿಗೆ ಉತ್ತೇಜಿಸುವ 3 ಸಸ್ಯ ಹಾರ್ಮೋನ್ಗಳನ್ನ ಹೆಸರಿಸಿ ಅಂದಾರ. ಸಸ್ಯ ಹಾರ್ಮೋನ್ ಅಂದ್ರ ಸಸ್ಯದ ಬೆಳವಣಿಗೆ, ಅಭಿವರ್ಧನೆ ಮತ್ತು ಪರಿಸರಕ್ಕೆ ಪ್ರತಿಕ್ರಿಯೆಯನ್ನು ಸಮನ್ವಯಗೊಳಿಸಲು ಸಹಾಯ ಮಾಡುವ ರಾಸಾಯನಿಕ ಸಂಯುಕ್ತಗಳು. ಬೆಳವಣಿಗೆ ಉತ್ತೇಜಿಸುವ ಸಸ್ಯ ಹಾರ್ಮೋನ್ಗಳು ಯಾವುವು ಅಂದ್ರ ಆಕ್ಸಿನ್ಗಳು, ಜಿಬ್ಬರ್ಲಿನ್ಗಳು, ಸೈಟೋಕನಿನ್ಗಳು. ನೆಕ್ಸ್ಟ್ ನೋಡ್ರಿ, ಇದ್ರೊಳಗೆ ಏನ್ ಕೇಳ್ಯಾರ್ರಿ, ರಕ್ತದಲ್ಲಿ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸುವುದು ಯಾವುದು ಅಂದ್ರ ಇನ್ಸುಲಿನ್. ಹೌದಾ? ಇದಾದ್ಮೇಲೆ ಋತುಚಕ್ರವನ್ನ ನಿಯಂತ್ರಿಸುವುದು ಯಾವುದು? ಈಸ್ಟ್ರೋಜನ್. ಹೌದಾ? ಇದಾದ್ಮೇಲೆ ಪರಿಸ್ಥಿತಿಯನ್ನು ಎದುರಿಸಲು ದೇಹವನ್ನು ಸಿದ್ಧಗೊಳಿಸುವುದು ಯಾವುದು? ಅಡ್ರಿನಾಲಿನ್. ಇದು ಮೋಸ್ಟ್ ಇಂಪಾರ್ಟೆಂಟ್ ರೀ. ಹಾರ್ಮೋನ್ಗಳ ಬಗ್ಗೆ ನೀವು ತಿಳ್ಕೊಂಡೇ ಇರ್ಬೇಕು. ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಿಸುವುದು ಯಾವುದು? ಥೈರಾಕ್ಸಿನ್. ಇದಾದ್ಮೇಲೆ ಇನ್ನೊಂದು ಕ್ವಶನ್ ಏನ್ ಕೇಳ್ಯಾರೆ, ಸಸ್ಯಗಳಲ್ಲಿ ಉಂಟಾಗುವ ಯಾವುದಾದ್ರೂ 2 ಅನುವರ್ತನೆಗಳನ್ನ ಹೆಸರಿಸಿ, ಪ್ರತಿಯೊಂದಕ್ಕೂ ಒಂದು ಉದಾಹರಣೆ ಕೊಡ್ರಿ ಅಂತ ಕೇಳ್ಯಾರ. ಹೌದಾ? ಯಾವುದು? ದ್ವಿತೀಯ ಅನುವರ್ತನೆ ಅಂದ್ರ ಬೆಳಕಿನ ಕಡೆಗೆ ಕಾಂಡದ ಬೆಳವಣಿಗೆ, ಗುರುತ್ವಾನುವರ್ತನೆ ಅಂದ್ರ ಭೂಮಿಯ ಕಡೆಗೆ ಬೇರುಗಳ ಬೆಳವಣಿಗೆ, ಜಲಾನುವರ್ತನೆ ಅಂದ್ರ ನೀರಿನ ಕಡೆಗೆ ಬೇರುಗಳ ಬೆಳವಣಿಗೆ, ರಾಸಾಯನಿಕಾನುವರ್ತನೆ ಅಂದ್ರ ಅಂಡಾಣುಗಳ ಕಡೆಗೆ ಪರಾಗನಳಿಕೆಯ ಬೆಳವಣಿಗೆ. ನೆಕ್ಸ್ಟ್ 5 ಮಾರ್ಕ್ಸ್ ಇಂದ 1 ಕ್ವಶನ್ ರೀ. ಇದ್ರೊಳಗೆ ಇದು ಲಾಸ್ಟ್ ಕ್ವಶನ್, 38th ಕ್ವಶನ್. ವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಹೇಗೆ ಶಕ್ತಿಯ ಅಣುವಾಗಿ ಪರಿವರ್ತನೆಯಾಗುತ್ತದೆ? ಉಸಿರಾಟ ಪ್ರಕ್ರಿಯೆಯಲ್ಲಿ ಗಾಳಿಗೂಡುಗಳ ಪಾತ್ರವೇನು? ಇದ್ರೊಳಗೆ ಇನ್ನೊಂದು ಕ್ವಶನ್ ಏನ್ ಕೇಳಾರ, ಸಸ್ಯಗಳಲ್ಲಿ ಕಂಡು ಬರುವ ವಿವಿಧ ವಿಸರ್ಜನಾ ತಂತ್ರಗಳು ಯಾವುವು ಅಂತ ಕೇಳಾರ. ಫಸ್ಟ್, ವಾಯುವಿಕ ಉಸಿರಾಟದಲ್ಲಿ ಗ್ಲೂಕೋಸ್ ಹೇಗೆ ಶಕ್ತಿಯ ಅಣುವಾಗಿ ಪರಿವರ್ತನೆ ಆಗ್ತೈತೆ ಅಂದ್ರ, ಫಸ್ಟ್ ಕೋಶ ದ್ರವ್ಯದಲ್ಲಿ 6 ಕಾರ್ಬನ್ ಅಣುವಾದ ಗ್ಲೂಕೋಸ್ 3 ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ವಿಭಜಿಸ್ತೈತಿ. ಮೈಟೋಕಾಂಡ್ರಿಯಾದಲ್ಲಿ ಪೈರುವೇಟ್ ವಿಭಜಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಉಂಟಾಗ್ತೈತಿ. ಉಸಿರಾಟ ಸಮಯದಲ್ಲಿ ಬಿಡುಗಡೆಯಾದ ಶಕ್ತಿಯನ್ನು ಎಟಿಪಿ ಎಂಬ ಅಣುವನ್ನು ಸಂಶ್ಲೇಷಿಸಲು ಬಳಸಲಾಗುತ್ತದೆ. ಗ್ಲೂಕೋಸ್ ಏನಕೈತಿ? ಪೈರುವೇಟ್. ಹೌದಾ? ಕೋಶದೊಳಗೆ ಏನಕೈತಿ? ಗ್ಲೂಕೋಸ್ ಪೈರುವೇಟ್ ಆತು. ಪೈರುವೇಟ್ ಮೈಟೋಕಾಂಡ್ರಿಯಾದವಾಗ CO2 ಪ್ಲಸ್ H2O ಪ್ಲಸ್ ಶಕ್ತಿ ಆಗ್ತೈತಿ. ಅದೇ ರೀತಿ ADP ಪ್ಲಸ್ P gives ATP in the presence of ಶಕ್ತಿ. ಹೌದಾ? ಗಾಳಿಗೂಡುಗಳು ಗೋಡೆಯ ರಕ್ತನಾಳಗಳ ಜಾಲವನ್ನು ಹೊಂದಿದ್ದು ಅನಿಲಗಳ ವಿನಿಮಯಕ್ಕೆ ಒಂದು ಮೇಲ್ಮೈಯನ್ನು ಏನ್ ಮಾಡ್ತಾವ್ರಿ? ಒದಗಿಸ್ತಾವ. ನೋಡ್ರಿ, ಪ್ರತಿಯೊಂದು ಕ್ವಶನ್ ನಿಮ್ಗ ಎಲ್ಲಾನು ಯಾವ ರೀತಿ ಕ್ವಶನ್ ಪೇಪರ್ ಬರ್ತೈತಿ, ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಎಲ್ಲಾನು ನಿಮ್ಗೆ ಹೇಳ್ಕೊಟ್ಟಿದ್ವಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ನಿಮ್ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡ್ರಿ. ಥ್ಯಾಂಕ್ ಯು.